ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ಸ್ನೇಹಿತರೆ, ಏಷ್ಯಾದ ಅತಿ ದೊಡ್ಡ ಏರ್ ಶೋ ಏರೋ ಇಂಡಿಯಾ 2023 ಬೆಂಗಳೂರಿನಲ್ಲಿ ಚಾಲನೆ ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಏರ್ ಶೋಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಏರ್ ಶೋ ಸತತವಾಗಿ 5 ದಿನಗಳ ಕಾಲ ನಡೆಯಲಿದೆ. ಸೊ 16, 17ನೇ ತಾರೀಕು ಸಾರ್ವಜನಿಕರ ವೀಕ್ಷಣೆಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದೆ. ಸೊ ಇತ್ತೀಚಿನ ಅಂದ್ರೆ ಈಗ ಕಳೆದ ಒಂದು ತಿಂಗಳಿಂದ ಏರ್ ಶೋ ಅನ್ನೋ ವರ್ಡ್ ಎಲ್ಲಾ ಕಡೆ ಕೇಳಿ ಬರ್ತಾ ಇರುವಂತದ್ದು. ಅಷ್ಟಕ್ಕೂ ಈ ಏರ್ ಶೋ ಅಂದ್ರೆ ಏನು, ಏರ್ ಶೋ ಅನ್ನ ಯಾಕೆ ಮಾಡ್ತಾರೆ, ಇದರಿಂದ ಯಾರಿಗ್ ಲಾಭ, ಸೊ ಇದ್ರ ಮಾಡುವಂತಹ ಉದ್ದೇಶ ಆದ್ರೂ ಏನು ಅನ್ನೋದ್ರ ಕುರಿತಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿಯನ್ನ ಇದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಇದೇ ಇವತ್ತಿನ ವಿಶೇಷ ಏರ್ ಶೋ ಪವರ್ ಶೋ. ಐದು ದಿನಗಳ ಕಾಲ ನಡೆಯಲಿದೆ ಈ ಏರ್ ಶೋ. ಇವತ್ತಿಂದ 13ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೂ 5 ದಿನಗಳ ಕಾಲ ನಡೆಯಲಿದೆ. ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಚಮತ್ಕಾರದ ಕಲರವನ್ನ ಕಣ್ತುಂಬಿಕೊಳ್ಳಬಹುದು. ಇದು ಏಷ್ಯಾದ ಅತಿ ದೊಡ್ಡ ಏರ್ ಶೋ. ಯಲಹಂಕ ವಾಯುನೆಲೆಯಲ್ಲಿ 14ನೇ ಏರ್ ಶೋ ನಡೀತಾ ಇದೆ. ಬೆಳಗ್ಗೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದು 2 ವರ್ಷಕ್ಕೊಮ್ಮೆ ನಡೆಯುವಂತಹ ಏರ್ ಶೋ ಆಗಿದೆ. ಇನ್ನು 5 ದಿನಗಳ ಕಾಲ ವೈಮಾನಿಕ ಪ್ರದರ್ಶನವನ್ನ ಕಾಣಬಹುದು. ಅಂತಾರಾಷ್ಟ್ರೀಯ ಯುದ್ಧ ವಿಮಾನಗಳ ಸಾಹಸ ಕೂಡ ಇದರಲ್ಲಿ ತೋರಿಸಲಾಗುತ್ತೆ. ಇನ್ನು ಏರೋ ಇಂಡಿಯಾ 2023ರ ವಿಶೇಷತೆಗಳು ಏನೇನು, ಹಾಗಾದ್ರೆ ಈ ಏರ್ ಶೋ ಅನ್ನ ಯಾಕೆ ನಡೆಸ್ತಾರೆ, ಇದರಿಂದ ಆಗುವಂತಹ ಲಾಭಗಳೇನು ಅನ್ನೋದರ ಕುರಿತಾಗಿ ನಾವು ನಿಮಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡ್ತೀವಿ. ಇನ್ನು ಇವತ್ತಿನ ಏರ್ ಶೋನಲ್ಲಿ 100ಕ್ಕೂ ಅಧಿಕ ಮಿತ್ರ ರಾಷ್ಟ್ರಗಳು ಕೂಡ ಭಾಗಿಯಾಗಿವೆ. ಇದೀಗ ಬೆಂಗಳೂರಿನ ಯಲಹಂಕದಲ್ಲಿ ಏರ್ ಶೋ ನಡೀತಾ ಇದೆ. ಸೊ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಚಮತ್ಕಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ರಾಜ್ಯದ ನಾಯಕರು, ಕೇಂದ್ರದ ನಾಯಕರು ಕಣ್ತುಂಬಿಕೊಳ್ತಾ ಇದ್ದಾರೆ. ಹಾಗಾದ್ರೆ ಈ ಕುರಿತಾಗಿ ಪ್ರಧಾನಿ ಮೋದಿ ಹೇಳಿದ್ದೇನು, ಬಸವರಾಜ ಬೊಮ್ಮಾಯಿ ಅವರು ಏನ್ ಹೇಳಿದ್ರು ಕೇಳೋಣ. मैं एरो इंडिया के रोमांचक पलों का गवाह बन रहे सभी साथियों का अभिनंदन करता हूं. बेंगलुरु का आसमान आज नए भारत के सामर्थ्य का साक्षी बन रहा है. बेंगलुरु का आसमान आज इस बात की गवाही दे रहा है कि नई ऊंचाई, नए भारत की सच्चाई है. आज देश नई ऊंचाइयों को छू भी रहा है और उन्हें पार भी कर रहा है. साथियों, एरो इंडिया का ये आयोजन भारत के बढ़ते हुए सामर्थ्य का उदाहरण है. इसमें दुनिया के करीब 100 देशों की मौजूदगी होना दिखाता है कि भारत पर पूरे विश्व का विश्वास कितना बढ़ गया है. देश विदेश के 700 से अधिक एग्जीबिटर्स इसमें अपनी भागीदारी कर रहे हैं. इसने अब तक के पुराने सारे रिकॉर्ड तोड़ दिए हैं. इसमें भारतीय एमएसएमईज भी हैं, स्वदेशी स्टार्टअप्स भी हैं और दुनिया की जानी मानी कंपनियां भी हैं. यानी एरो इंडिया की थीम द रनवे टू ए बिलियन अपॉर्चुनिटीज जमीन से लेकर आकाश तक हर तरफ नजर आ रही है. ಎಲ್ಲರಿಗೂ ನಮಸ್ಕಾರ. आज एरो इंडिया 2023 के उद्घाटन समारोह के महत्वपूर्ण अवसर पर हमारे माननीय प्रधानमंत्री जी का हम सब के बीच होना हम सब के लिए एक प्रसन्नता का विषय है. अपने व्यस्ततम कार्यक्रम में से समय निकालकर आपने यहाँ अपनी गरिमामयी उपस्थिति प्रदान की है. कर्नाटक की
इस ऐतिहासिक और महान धरती पर आपका स्वागत और अभिनंदन करते हुए मुझे बेहद खुशी हो रही है। प्रधानमंत्री जी, आपके नेतृत्व और मार्गदर्शन में हमारा देश हर क्षेत्र में सफलता की नई ऊंचाइयां छू रहा है। विश्व के राजनीतिक और आर्थिक मानचित्र पर हमारा देश आपके नेतृत्व में पिछले कुछ वर्षों में बड़े मजबूती के साथ उभर कर सामने आया है। एरो इंडिया एरो स्पेस सेक्टर का शोकेस है, जिसकी दो इम्पॉर्टेंट कैरेक्टरिस्टिक्स हैं, हाइट एंड स्पीड। यही दोनों गुण ऑनरेबल ಎಲ್ಲರಿಗೂ ನಮಸ್ಕಾರ. ದೇಶದ ಅತ್ಯಂತ ಪ್ರತಿಷ್ಠೆವಾಗಿರುವಂಥ ಏರೋ ಇಂಡಿಯಾ ಈ ಒಂದು ಸಂದರ್ಭದಲ್ಲಿ ನಮ್ಮ ನಡುವೆ ನಮ್ಮ ಆದರಣೀಯ ಗೌರವಾನ್ವಿತ ವಿಶ್ವ ನಾಯಕತ್ವವನ್ನು ಹೊಂದಿರುವಂಥ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ನಾನು ಮತ್ತೊಮ್ಮೆ ಕರ್ನಾಟಕದ ಮಹಾಜನತೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರುವಂಥ ರಕ್ಷಣಾ ಮಂತ್ರಿಗಳು ಹಾಗೂ ಏರೋ ಶೋದ ಎಲ್ಲ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂಥ ರಾಜನಾಥ್ ಸಿಂಗ್ ಅವರೇ, ಸಿವಿಲ್ ಏವಿಯೇಷನ್ ಮಂತ್ರಿಗಳಾದಂಥ ಜ್ಯೋತಿರಾದಿತ್ಯ ಸಿಂಧಿಯಾ ಅವರೇ, ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಡಿಫೆನ್ಸ್ ಭಟ್ ಅವರೇ, ಇಲ್ಲಿ ನೆರೆದಿರುವಂಥ ದ ಆನರಬಲ್ ಹಿಸ್ ಎಕ್ಸಲೆನ್ಸೀಸ್ ಡಿಫೆನ್ಸ್ ಮಿನಿಸ್ಟರ್ ಫ್ರಮ್ ಡಿಫರೆಂಟ್ ಫ್ರೆಂಡ್ಲಿ ಕಂಟ್ರೀಸ್, ಚೀಫ್ ಆಫ್ ಡಿಫೆನ್ಸ್, ಚೀಫ್ ಆಫ್ ಆರ್ಮಿ ಸ್ಟಾಫ್, delegates, ladies and gentlemen, I'll not take much time. ಸ್ನೇಹಿತರೆ, ಏರ್ ಶೋ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ರಕ್ಷಣಾ ಸಲಹೆಗಾರರಾಗಿರುವಂತಹ ಗಿರೀಶ್ ಲಿಂಗಣ್ಣ ಸರ್ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಎಸ್ ಸರ್, ಬೆಂಗಳೂರಿನಲ್ಲಿ ಇದೀಗ ಏರ್ ಶೋಗೆ ಚಾಲನೆ ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟರು, ಇದೀಗ ನಡೀತಾ ಇದೆ. ಮೊದಲೇ ಬಾರಿಯಾಗಿ ನಾನು ಆಗಲೇ ಹೇಳ್ತಾ ಇದ್ದೆ, ಎಷ್ಟೋ ಜನ ನಮ್ಮ ವೀಕ್ಷಕರಿಗೆ ಈ ಏರ್ ಶೋ ಅನ್ನ ಯಾಕೆ ನಡೆಸ್ತಾರೆ, 2 ವರ್ಷಕ್ಕೊಮ್ಮೆ ಬೆಂಗಳೂರಿನಲ್ಲಿ ಏರ್ ಶೋ ನಡೆಯುತ್ತೆ, ಆದರೆ ಯಾಕೆ ನಡೆಯುತ್ತೆ, ಇದರ ಉದ್ದೇಶ ಏನು, ಇದರಿಂದ ಏನು ಲಾಭ, ಇದರಿಂದ ಸಮಾಜಕ್ಕೆ ಏನು ಸಂದೇಶ ಸಾರುತ್ತೆ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಇರುವಂಥದ್ದು. ಸೊ ಇವತ್ತು ನಿಮ್ಮ ಮೂಲಕ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ. ನಿಮ್ಮ ಮೂಲಕ ಏನು ಹೇಳ್ತೀರಾ ಸರ್ ಮೊದಲೇ ಬಾರಿಯಾಗಿ ಏರ್ ಶೋ ಬಗ್ಗೆ? ಈ ಏರ್ ಶೋ ಅನ್ನೋದು ಕಾನ್ಸೆಪ್ಟ್ ಪ್ರಾರಂಭವಾಗಿದ್ದು ಫ್ರಾನ್ಸಲ್ಲಿ. ಓಕೆ. ಯಾವಾಗ ಅಂದರೆ 1909 ಪ್ರಾರಂಭ ಆಗುತ್ತೆ. ಅವಾಗ ಅದು ವರ್ಲ್ಡ್ ವಾರ್ 2 ಮುಂಚೆ ಮಾಡ್ತಾರೆ. ಅದು ಅವಾಗ ಏನಕ್ಕೆ ಮಾಡ್ತಾರೆ ಅಂದರೆ, ಅಲ್ಲಿ ಎಷ್ಟೊಂದು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಬರುತ್ತೆ, ಅಲ್ಲಿ ಡಿಸ್ಪ್ಲೇ ಥರ ಇರಲ್ಲ. ಅಂದರೆ ಎಷ್ಟು ಫಾಸ್ಟಾಗಿ ಹೋಗುತ್ತೆ, ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಫ್ರಾನ್ಸಲ್ಲಿ ಮೊದಲನೇ ಏರ್ ಶೋ ಶುರು ಮಾಡ್ತಾರೆ. ಇದು ಹೆಂಗೆ ಏರ್ ಶೋ ಹುಡ್ತಾ ಬಂತು ಅಂತ. ನೆಕ್ಸ್ಟ್ ಅದಾದಮೇಲೆ 1913 ಅಮೆರಿಕಾದವ್ರು ಮಾಡ್ತಾರೆ ಇದೇ ಥರ ಏರ್ ಶೋ. ಮತ್ತು 1921 ಮಾಡ್ತಾರೆ ಅಮೆರಿಕಾದವರು. 1913 ಏನಂದರೆ 4354 ಕಿಲೋಮೀಟ್ರ್ ಎಷ್ಟು ಯಾವ ಪ್ಲೇನ್ ಬೇಗ ಅಷ್ಟು ಫಾಸ್ಟಾಗಿ ರೀಚ್ ಆಗುತ್ತೆ ಒಂದು ಟಾರ್ಗೆಟ್ ಕೊಟ್ಬಿಟ್ಟು, ಆ ಥರ ಮಾಡ್ತಾರೆ ಏರ್ ಶೋಸ್. ಸೊ ಇದು ಏರ್ ಶೋ ಪ್ರಾರಂಭವಾಗಿದ್ದ ಇನಿಷಿಯಲ್ ಡೇಸ್. ನಮ್ಮ ಭಾರತದಲ್ಲಿ ಯಾವಾಗ ಶುರುವಾಯಿತು ಅಂದರೆ ಬೆಂಗಳೂರಲ್ಲಿ ಫಸ್ಟ್ ಸ್ಟಾರ್ಟ್ ಆಯಿತು. ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1911 ಸ್ಟಾರ್ಟ್ ಆಗುತ್ತೆ, 1911 ಎಲ್ಲಿ ಮಾಡ್ತಾರೆ ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾಡ್ತಾರೆ. ಅವಾಗ ಇನ್ನೂ ಕ್ರಿಕೆಟ್ ಅಷ್ಟು ಬಂದಿರಲ್ಲ. ಸೊ ಅದು ಒಂದು ಕಚ್ಚಾ ಏರಿಯಾ ಆಗಿರ್ತದೆ. ಅವಾಗ ಇಬ್ಬರು ಬ್ರಿಟಿಷ್ ಪೈಲಟ್ಸ್ ತಗೊಂಡ್ಬಂದು ಅದನ್ನು 4 ಕಾಣಿಗೆ ಎಕ್ಸಿಬಿಟ್ ಮಾಡ್ತಾರೆ. ಅಂದರೆ ಸಾಯಂಕಾಲ 3:30 4:00 300 ಮೀಟ್ರ್ ಹೈಟು, 4:15 ಮೇಲೆ ಸ್ವಲ್ಪ 300 ಮೀಟ್ರಿಗಿಂತ ಜಾಸ್ತಿ, ಅಂದರೆ 1000 ಅಡಿಗಿಂತ ಜಾಸ್ತಿ. 1911 ಇದು ಫಸ್ಟ್ ಸ್ಟಾರ್ಟ್ ಮಾಡಿದ್ರು ನಮ್ಮ ಬ್ಯಾಂಗ್ಳೂರಲ್ಲಿ.
ಇದಾದ ನಂತರ 1991ರಲ್ಲಿ ಅಂದಿನ ಪ್ರಧಾನಿ ಮಂತ್ರಿಗಳಾದ ಶ್ರೀ ನರಸಿಂಹರಾವ್ ಅವರು ಜಾಗತೀಕರಣ ಅಂತ ಮಾಡ್ತಾರೆ, ಗ್ಲೋಬಲೈಸೇಷನ್ ಅಂತ. ಅವಾಗ ಇಂಡಿಯನ್ ಏವಿಯೇಷನ್ ಮಾರ್ಕೆಟ್ ಗ್ಲೋಬಲೈಸೇಷನ್ಗೆ ಓಪನ್ ಮಾಡ್ತಾರೆ. ಅವಾಗ ಅಲ್ಲಿ ಡೆಲ್ಲಿಲಿ ಒಂದು ಪ್ರೈವೇಟ್ ಏವಿಯೇಷನ್ ಏಜೆನ್ಸಿ ಏನು ಮಾಡ್ತಾರೆ, ಡೆಲ್ಲಿಲಿರೋ ಅಶೋಕ ಹೋಟ್ಲಲ್ಲಿ ಒಂದು ಎಕ್ಸಿಬಿಷನ್ ಕಂಡಕ್ಟ್ ಮಾಡ್ತಾರೆ ರಿಗಾರ್ಡಿಂಗ್ ದ ಏರ್ ಶೋ. ಮತ್ತೊಂದು ಸುಖಾಯ್ 27 ಏರ್ಕ್ರಾಫ್ಟ್ ತರ್ತಾರೆ ರಷ್ಯಾದಲ್ಲಿ, ಡೆಲ್ಲಿ ಪಾಲಾಮ್ ಏರ್ಪೋರ್ಟಲ್ಲಿ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಅಲ್ಲಿ ನಮ್ಮ ಇಂಡಿಯನ್ ಏರ್ಫೋರ್ಸಲ್ಲಿ ಡಿಸಿಷನ್ ಮೇಕಿಂಗ್ ಅಥಾರಿಟೀಸ್ ಎಲ್ಲ ಕೂತ್ಕೊಂಡು ಅದನ್ನು ವೀಕ್ಷಣೆ ಮಾಡಿ ಒಂದು ಡಿಸಿಷನಿಗೆ ಬರ್ತಾರೆ. ಸೊ ಇದು ಒಂದು ಸ್ವಲ್ಪ ಏನೋ ಒಂದು ಮುಂದುವರಿತಲ್ಲ ಇದು ಮಾಡಿದಿರೋದ್ರಿಂದ ಅಂತ ಅದೇ ಏವಿಯೇಷನ್ ಏಜೆನ್ಸಿ ಅವ್ರು ಏನು ಮಾಡ್ತಾರೆ, ಕರ್ನಾಟಕದಲ್ಲಿ ಯಲಹಂಕ ಏರ್ಪೋರ್ಟ್ ಸ್ವಲ್ಪ ಚೆನ್ನಾಗಿದೆ, ಜೊತೆಯಲ್ಲಿ HAL ಬೇರೆ ಇಲ್ಲೇ ಇರುತ್ತಲ್ಲ, ಸೊ HAL ಇಲ್ಲೇ ಇರೋದ್ರಿಂದ ಸೊ 1993 ಏವಿಯಾನ್ ಎಕ್ಸಿಬಿಷನ್ ಅಂದ್ಬಿಟ್ಟು ಏರೋ ಶೋ ಎಕ್ಸಿಬಿಷನ್ ಅಂದ್ಬಿಟ್ಟು ಯಲಹಂಕಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಫ್ರೆಂಚಿಂದ ಮಿರಾಜ್ 2000 ಬಂದಿರುತ್ತೆ, ಡಿಸ್ಪ್ಲೇ ಟೀಮ್ ಬಂದಿರುತ್ತೆ, ಎಲ್ಲ ಬಂದಿರುತ್ತೆ. ಬಟ್ ಏನಂದರೆ ಅದು ತುಂಬಾ ಒಂಥರ ಏನಂದರೆ ಅಂಥ ಆರ್ಗನೈಸ್ಡ್ ಇರಲ್ಲ ಏರ್ ಶೋ. ಯಾಕಂದರೆ ರೋಡ್ ಚಿಕ್ಕದು, ಜನಗಳು ಹೋಗೋಕ್ಕೆ ಟ್ರಾಫಿಕ್ಕು ತುಂಬಾ ತೊಂದರೆ ಆಗ್ತಾ ಇರ್ತದೆ ಅವ್ರಿಗೆ. ಸೊ ಹೇಗೋ ಮುಗಿಸ್ತಾರೆ ಅದನ್ನು ಮುಗಿಸಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ 96 ಮಾಡ್ತಾರೆ ಏರ್ ಶೋ. ಆವಾಗ ಗೌರ್ಮೆಂಟೇ ಜವಾಬ್ದಾರಿ ತಗೊಳುತ್ತೆ ಏರ್ ಶೋ ಮಾಡೋಕ್ಕೆ. ಅದರಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸು, ಮಿನಿಸ್ಟ್ರಿ ಆಫ್ ಸ್ಪೇಸು, DRDOಸು ಇವರೆಲ್ಲ ಜಾಯಿನ್ ಮಾಡಿ ಏರೋ ಶೋ ಮಾಡ್ತಾರೆ 96. ಅದು ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೇ ನಡೆಯುತ್ತೆ. ಬಟ್ 98 ಸ್ವಲ್ಪ ಸುಧಾರಿಸ್ಕೊಂಡು ಮಾಡ್ತಾರೆ ಏರೋ ಶೋ. ಆ 98 ಮಾಡಿದಾಗ ಏನಾಗುತ್ತೆ ಅಂದರೆ ಬರೀ ಡಿಸ್ಪ್ಲೇ ಆಗುತ್ತೆ, ಬಟ್ ಏರ್ ಶೋ ಏನೂ ನಡೆಯಲ್ಲ. ಏರ್ ಶೋನ ಯಾಕೆ ನಡೆಯಲ್ಲ ಅಂದರೆ ಯೂಶಲಿ ಇವರು ಡಿಸೆಂಬರಲ್ಲಿ ಮಾಡ್ತಿರೋದ್ರಿಂದ ಅದು ಮಳೆಗಾಲ ಬೆಂಗಳೂರಲ್ಲಿ. ಆಮೇಲೆ ಏರ್ಫೋರ್ಸ್ ಅವರೆಲ್ಲ ಸೇರಿ ಹೇಳ್ತಾರೆ, ನೆಕ್ಸ್ಟ್ ಏರ್ ಶೋ ಮಾಡಂಗಿದ್ರೆ ನೀವು ಫೆಬ್ರವರಿಲೇ ಮಾಡಿ, ಯಾವತ್ತು ಡಿಸೆಂಬರಲ್ಲೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಆವಾಗ ಬೆಂಗಳೂರಲ್ಲಿ ಮಳೆ ಬರಲ್ಲ ಮತ್ತು ಸ್ಕೈಸು ಕ್ಲಿಯರ್ ಆಗಿರುತ್ತೆ ಅಂದ್ಬಿಟ್ಟು. ಸೊ 2000 ಮಾಡಲ್ಲ, 2001 ಮಾಡ್ತಾರೆ ಆ ಏರೋ ಶೋ. ಸೊ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ಸೊ ಈ 96 ಅಂತ ಅಫಿಷಿಯಲ್ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿದ್ರಿಂದ ಈಗ ನಡೀತಾ ಇರೋದು 14ನೇ ಏರ್ ಶೋ. ಪ್ರತಿ 2 ವರ್ಷಕ್ಕೆ ಬಾರಿ ನಡೆಯುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಕೇಳಿದ್ರೆ ಏನಕ್ಕೆ ಮಾಡ್ತಾರೆ ಏರ್ ಶೋ? ಏರ್ ಶೋ ಮಾಡೋದೇನಕ್ಕೆ ಅಂತ. ಏರ್ ಶೋ ಅಲ್ಲಿ ಬರೀ ಡಿಸ್ಪ್ಲೇಸ್ ಅಂದರೆ ಏರ್ ಶೋ ನೋಡೋದು ಒಂದು ಪಾರ್ಟ್ ಆಫ್ ದಿ ಏರ್ ಶೋ. ಎಲ್ಲ ಜನ ಬರ್ತಾರಲ್ಲ ಸೇರಿ, ಅದು ಸ್ಲೋ ಆಗೋಗೋದು, ಅಲ್ಲಿ ಒಂಥರ ಫಾಸ್ಟಾಗಿ ಸ್ಪೀಡ್ ಇದಾಗೋದು, ರೋಲ್ ಆಗೋದು, ಮೆನುವರಬಿಲಿಟಿ ಅಂತಾರೆ, ಅದಾಗೋದು, ಅದನ್ನ ನೋಡೋ ಒಂದು ಕಣ್ ತುಂಬಿಸ್ಕೊಳ್ಳೋಕ್ಕೋಸ್ಕರ ಹೋಗ್ತಾರೆ ಸುಮಾರು ಜನ. ಬಟ್ ಅಲ್ಲಿ ಆ್ಯಕ್ಚುಲ್ ಅದೊಂದು ಪಾರ್ಟ್ ಆಫ್ ದಿ ಏರ್ ಶೋ. ಬಟ್ ಅಲ್ಲಿ ಬಿಸ್ನೆಸ್ ಎಕ್ಸಿಬಿಟರ್ಸ್ ಇರ್ತಾರೆ, ಸಿಕ್ಕಾಪಟ್ಟೆ ಜನ ಎಕ್ಸಿಬಿಟರ್ಸ್ ಇರ್ತಾರೆ. ಸೊ ಸುಮಾರು ಪ್ರಾಡಕ್ಟ್ಸ್ಗಳು ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಆ ಪ್ರಾಡಕ್ಟ್ಸ್ ನೋಡಕ್ಕೆ ಬರೋರು ಈಗ ಯಾರೋ ಏರ್ಫೋರ್ಸಿಂದ ಬರ್ತಾರೆ, ಡಿಫೆನ್ಸಿಂದ ಬರ್ತಾರೆ, ಯಾವುದೋ ಒಂದು ಮಿಸೈಲ್ ಇಟ್ಟಿರ್ತಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಇಲ್ಲ ಯಾವುದೋ ಒಂದು ರಾಕೆಟ್ ಇಟ್ಟಿರ್ತಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಇಲ್ಲ ಯಾವುದೋ ಒಂದು ಏರ್ಕ್ರಾಫ್ಟ್ ಸಂಬಂಧಪಟ್ಟ ಕೆಲವು ಪಾರ್ಟ್ಸ್ ಇಟ್ಟಿರ್ತಾರೆ. ಸೊ ಆ ಒಂದು ವ್ಯಾಪಾರನೂ ನಡೆಯುತ್ತೆ. ಮತ್ತು ಈಗ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರತಾ ಕಡೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಇನ್ಸಿಸ್ಟ್ ಮಾಡ್ತಾ ಇರೋದ್ರಿಂದ ಈಗ ಏನಾಗುತ್ತೆ ಅಂದರೆ ಅವ್ರುಗಳು ಪ್ರಪೋಸಲ್ ಕೊಡೋ ಚಾನ್ಸಸ್ ಇರುತ್ತೆ. ಅಂದರೆ ಪಾರ್ಟ್ನರ್ಶಿಪ್ ಮಾಡಿ ಭಾರತದಲ್ಲೇ ನಾವು ತಯಾರಿಸ್ಕೊಡ್ತೀವಿ ಇದನ್ನು ಅಂತ ಆ ಥರನೂ ನಡೆಯುತ್ತಲ್ಲಿ. ಮತ್ತು ಈಗ ಭಾರತಕ್ಕೆ ಸುಮಾರು 114 ಏರ್ಕ್ರಾಫ್ಟ್ಗಳು ಬೇಕು. ಆ 114 ಏರ್ಕ್ರಾಫ್ಟಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಫ್ರಾನ್ಸ್ ಅವರು ಇದ್ದಾರೆ, ರಷ್ಯಾದವ್ರು ಬಂದಿದ್ದಾರೆ, ಅವ್ರಿಗೆ ಎಷ್ಟೇ ಪ್ರಾಬ್ಲಮ್ ನಡೀತಾ ಇದ್ರು ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈ ಏರ್ ಶೋಲಿ. ಅಮೇರಿಕನ್ಸ್ ಬಂದಿದ್ದಾರೆ, ಸ್ವೀಡನ್ನಿಂದ ಬಂದಿದ್ದಾರೆ, ಯುರೋಪಿಂದ ಬಂದಿದ್ದಾರೆ. ಇವ್ರ ಏರ್ಕ್ರಾಫ್ಟ್ಸ್ಗಳೆಲ್ಲ ತಂದಿದ್ದಾರೆ.
ಸೊ ನಮ್ಮ ಭಾರತ ನಮ್ಮ ಏರ್ಕ್ರಾಫ್ಟ್ ತಗೊಂಡ್ರೆ ನಾವು ಇಲ್ಲೇ ಮಾಡ್ತೀವಿ, ನಾವು ನಿಮ್ಮ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಕೊಡ್ತೀವಿ, ರೆಫೇಲ್ ಅವರು ನಾವು ಇಲ್ಲೇ ಮಾಡ್ತೀವಿ ಮಾಡೋಕ್ಕೆ ಶುರು ಮಾಡ್ತೀವಿ, ಈ ಥರ ತುಂಬ ಅನೇಕ ಪ್ರಪೋಸಲ್ಸ್ಗಳು ಬಂದಿದ್ದಾವೆ. ಸೊ ಹೇಗೆ ಅವ್ರ ಏರ್ಕ್ರಾಫ್ಟ್ ಡಿಸ್ಪ್ಲೇ ಆಗುತ್ತೆ, ಹೇಗೆ ಅವ್ರ ಏರ್ಕ್ರಾಫ್ಟ್ ಮೆನೋವರ್ ಆಗುತ್ತೆ, ಡಾಗ್ ಫೈಟಲ್ಲಿ ಹೆಂಗೆ ಹೆಲ್ಪ್ ಮಾಡುತ್ತೆ, ಇವೆಲ್ಲ ಡಿಸ್ಪ್ಲೇನು ನಡೆಯುತ್ತಲ್ಲಿ. ಸೊ ಡಿಸಿಷನ್ ಮೇಕರ್ಸ್ಗೂ ಈಸಿ ಆಗುತ್ತೆ ಯಾವ ಏರ್ಕ್ರಾಫ್ಟ್ ಮುಂದೆ ಭಾರತಕ್ಕೆ ಸರಿ ಹೋಗ್ಬೋದು ಅಂತ. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಇವೆಂಟ್ ಅಂತಾನೆ ಹೇಳ್ಬೋದು. ತುಂಬಾ ಇಂಪಾರ್ಟೆಂಟ್ ಇವೆಂಟ್ ಫ್ರಮ್ ದ ಬಿಸ್ನೆಸ್ ಪರ್ಸ್ಪೆಕ್ಟಿವ್. ಅವ್ರು ಹೇಳ್ತಾ ಇದ್ದಾರೆ ಜೊತೆಗೆ ನಮ್ಮ ಸೇನಾಪಡೆ ಎಷ್ಟು ಬಲವಾಗಿದೆ ಅನ್ನೋದನ್ನ ತೋರಿಸಿ ಅದನ್ನು ನಾವು ಒಂದು ಹೇಳ್ಬೋದು. ಹೌದು, ನಮ್ಮ ವಾಯುಪಡೆ ಎಷ್ಟು ಬಲವಾಗಿದೆ, ನಮ್ಮ ಹತ್ರ ಏನೇನು ಮಿಸೈಲ್ಸ್ ಏನೇನಿದೆ, ಈ ಬ್ರಹ್ಮೋಸ್ ಅವ್ರ ಮಿಸೈಲ್ಸ್, DRDO ಅವರು ಮಿಸೈಲ್ಸ್ ಡಿಸ್ಪ್ಲೇ ಮಾಡಿರ್ತಾರೆ. ಜನಕ್ಕೊಂದು ಗೊತ್ತಾಗುತ್ತೆ, ಓ ಈ ಥರ ಮಿಸೈಲ್ಸ್ ಇದಾವೆ. ಬಟ್ ಅದು ಎಕ್ಸಿಬಿಷನ್ ಏರಿಯಾಲಿರುತ್ತೆ, ಪಬ್ಲಿಕ್ ಏರ್ ಶೋ ಡಿಸ್ಪ್ಲೇ ಏರಿಯಾಲಿ ಇಡಲ್ಲ. ಸೊ ಬಿಸ್ನೆಸ್ ಪಾಸ್ ತೊಗೊಂಡು ಅದರೊಳಗೆ ಹೋದರೆ ಅನೇಕ ವಸ್ತುಗಳು ಕಾಣುತ್ತೆ. ಈ ಇಂಜಿನಿಯರಿಂಗ್ ಓದೋ ಸ್ಟೂಡೆಂಟ್ಸು, ಈ ಅಕಾಡೆಮಿಷಿಯನ್ಸು, ಈ ಸೈಂಟಿಸ್ಟ್ಗಳು ಈ ಫೀಲ್ಡಲ್ಲಿ ಇರೋರಿಗೆ ಅವರಿಗೆ ಭಾಳ ಒಂದು ಐ ಓಪನರ್ ಇರುತ್ತೆ ಆ ಥರ ಪ್ರಾಡಕ್ಟ್ಸ್ ಎಲ್ಲ ನೋಡೋಕ್ಕೆ, ಮತ್ತು ಅದರಲ್ಲಿ ಕಲ್ತ್ಕೊಳ್ಳೋದು ಅನೇಕ ಇರುತ್ತೆ. ಸೊ ಇದು ಒಂದು ಆಪರ್ಚುನಿಟಿ. ನಾನು ಎಲ್ಲರಿಗೂ ಹೇಳ್ತೀನಿ, ನಾನು ಅದನ್ನೇ ಎಲ್ಲ ಕಡೆನೂ ಹೇಳ್ಕೊಂಬರ್ತಾ ಇದ್ದೀನಿ. ಇಂಜಿನಿಯರಿಂಗ್ ಕಾಲೇಜಸ್ ಅವರು, ಈ ಪಾಲಿಟೆಕ್ನಿಕ್ಸ್ ಅವರು, ITIs ಅವರು, ಈ ಸ್ಕಿಲ್ ಡೆವಲಪ್ಮೆಂಟ್ ನಡೆಸ್ತಾ ಇರೋವಂಥ ಸಂಸ್ಥೆಯವರು, ಇವರೆಲ್ಲ ಹೋಗಿ ಎನ್ಕರೇಜ್ ಮಾಡಿ ಈ ಎಕ್ಸಿಬಿಷನ್ಗಳನ್ನ ತೋರಿಸ್ಬೇಕು. ನೋಡಿ 16ನೇ ತಾರೀಕು ಆದಮೇಲೆ ಏನೋ ಕಮ್ಮಿ ಆಗುತ್ತೆ ಬಿಸ್ನೆಸ್ ವಿಸಿಟರ್ಸ್ ಇದೆಲ್ಲ ದುಡ್ಡೆಲ್ಲ. ಸೊ ಗೌರ್ಮೆಂಟ್ ಹತ್ರ ಮಾತಾಡಿ ಏನೋ ಕಮ್ಮಿ ಮಾಡಿಕೊಂಡು ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಒಂದು ಐ ಓಪನರ್ ಥರ ಆಗುತ್ತೆ ಎಕ್ಸಿಬಿಷನ್. ಆವಾಗ ಅವ್ರಿಗೆ ಲೈನ್ ಗೊತ್ತಾಗುತ್ತೆ. ಏರೋಸ್ಪೇಸ್ ಲೈನ್ಗೆ ಹೋಗ್ಬೇಕಾದ್ರೆ ನಾವೇನು ಕೌಶಲ್ಯತೆ ಹೊಂದಬೇಕು, ಏನೇನು ಕಾಂಪೊನೆಂಟ್ಸ್ಗಳಿದ್ದಾವೆ, ಏನೇನು ಇದಿದೆ, ಎಲ್ಲೂ ನೀವು ರಕ್ಷಣೆ ಸಂಬಂಧಪಟ್ಟು ನಮ್ಮ ಏರ್ಕ್ರಾಫ್ಟ್ ನೋಡೋಕ್ಕೆ ನಮ್ಮ ಕೈಲಿ ಸಾಧ್ಯವಿಲ್ಲ. ನಾವೆಲ್ಲರೂ ಇಂಡಿಯನ್ ಏರ್ಫೋರ್ಸ್ ಒಳಗೆ ಬಿಡ್ತಾರೆ ಕರ್ಕೊಂಡೋಗಿ ನೋಡಿ ಏರ್ಕ್ರಾಫ್ಟ್ನ ಅಂತ. ಇದು ಒಂದು ಅವಕಾಶ ಎಲ್ಲ ನೋಡೋಕ್ಕೆ ನಮ್ಮ ಏರ್ಫೋರ್ಸ್ಗಳು ಮತ್ತು ಹೊರದೇಶದ ಏರ್ಫೋರ್ಸ್ಗಳು. ನಮ್ಮ ಏರ್ಫೋರ್ಸ್ಗಳಲ್ಲಿ ನಮ್ಮ ಏರೋಪ್ಲೇನ್ ನೋಡೋದೇ ಕಷ್ಟ, ಇನ್ನು ಹೊರದೇಶದಲ್ಲಿ ನೋಡೋಕ್ಕಾಗತ್ತೆ. ಇದೆಲ್ಲ ಒಂದು ಆಪರ್ಚುನಿಟಿನ ನಾವು ಗ್ರ್ಯಾಬ್ ಮಾಡ್ಕೋಬೇಕು ಏರೋ ಶೋ ಅಲ್ಲಿ. ಇಟ್ಸ್ ನಾಟ್ ಓನ್ಲಿ ದ ಡಿಸ್ಪ್ಲೇ, ಬಟ್ ದೇರ್ ಆರ್ ಮೆನಿ ಥಿಂಗ್ಸ್ ಅದರ್ ದೆನ್ ಡಿಸ್ಪ್ಲೇ ವಿಚ್ ಮೆನಿ ಪೀಪಲ್ ಕ್ಯಾನ್ ಟೇಕ್ ಇಟ್. ಅವ್ರ ಇಂಡಸ್ಟ್ರಿ ಡೆವಲಪ್ ಮಾಡೋದು, ಇಲ್ಲ MSMEಗಳಾದರೆ ಅವ್ರಿಗೆ ಸಪ್ಲೈ ಮಾಡ್ತೀವಿ ಅನ್ನೋ ಒಂದು ಮಾತುಕತೆ ಆಗೋದು ಎಲ್ಲ ನಡೆಯುತ್ತೆ ಈ ಏರ್ ಶೋ ಅಲ್ಲಿ. ಸರ್, ಇನ್ನೊಂದು ಕಡೆ ನೀವು ಹೇಳ್ತಾ ಇದ್ರಿ ಮೇಕ್ ಇನ್ ಇಂಡಿಯಾ ಅಂತ, ಸಂಪೂರ್ಣವಾಗಿ ನಮ್ಮ ಭಾರತದಲ್ಲೇ ಎಲ್ಲ ತಯಾರು ಮಾಡಬೇಕು ಅಂತ. ಸೊ ಮೇಕ್ ಇನ್ ಇಂಡಿಯಾ ಮಾಡುವಷ್ಟು ಭಾರತಕ್ಕೆ ಸಾಮರ್ಥ್ಯ ಇದೆಯಾ ಅಂತ? ಕೆಲವು ಏರಿಯಾಸಲ್ಲಿ ನಮ್ಮ ಹತ್ರ ಸಾಮರ್ಥ್ಯ ಇದೆ, ಕೆಲವು ಏರಿಯಾಸಲ್ಲಿ ಇನ್ನೂ ಸಾಮರ್ಥ್ಯ ಬೆಳೆಸ್ಕೋಬೇಕು ನಾವು. ಈಗ ತಗೊಳ್ಳಿ ಇಂಜಿನ್, ಏರ್ಕ್ರಾಫ್ಟ್ಗೆ ಇಂಜಿನ್ ನಾವಿನ್ನೂ ಮಾಡೇ ಇಲ್ಲ, ಇದುವರೆಗೂ ಮಾಡಿಲ್ಲ. ಇಂಜಿನ್ ಮಾಡೋಕ್ಕೆ ನಮ್ಗೆ ಈಗ ಏನಾಗಿದೆ ಅಂದರೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಬೇಕು. ಈಗ GE ಅವರು ಪರ್ಮಿಷನ್ ಕೇಳಿದ್ದಾರೆ ಅಮೆರಿಕನ್ ಗೌರ್ಮೆಂಟ್ ಹತ್ರ, ನಾವು ಭಾರತದಲ್ಲೇ GE ಮಾಡ್ತೀವಿ, ಇವ್ರಿಗೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿನೂ ಕೊಡ್ತೀವಿ. ಹೆಂಗಿದ್ರು ತೇಜಸ್ ಇವರು GE ಇಂಜಿನ್ಸೇ ಯೂಸ್ ಮಾಡ್ತಾ ಇರೋದು. ಈಗ ನೆಕ್ಸ್ಟ್ 5th ಜನರೇಷನ್ ಅಮ್ಕ ಅಂತ ಮಾಡ್ತಾರೆ, ಅದಕ್ಕೆ ಇವರು GEನೇ ಹಾಕೊಳ್ಳಿ, ನಾವು ಇಲ್ಲೇ ಉತ್ಪಾದನೆ ಮಾಡ್ತೀವಿ, ಬ್ಯಾಂಗ್ಳೂರಲ್ಲೇ ಮಾಡ್ತೀವಿ ಅಂತಲೂ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ GE ಅವರು. ಆ ಕಡೆ ರೆಫೇಲ್ ಅವ್ರು ಏನು ಹೇಳ್ತಾ ಇದ್ದಾರೆ, ನೀವು ರೆಫೇಲ್ ತಗೊಳ್ಳಿ, ಸ್ಯಾಫ್ರಾನ್ ಅಂತ ಫ್ರೆಂಚ್ ಕಂಪ್ನಿ, ಇಂಜಿನ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ, ಅವರು ಇದೇ ಥರ ಪ್ರಪೋಸಲ್ ಕೊಟ್ಟಿದ್ದಾರೆ. ಸೊ ಈ ಥರ ಅನೇಕ ಟೆಕ್ನಾಲಜೀಸು ನಮ್ಮ ಹತ್ರ ಇಲ್ಲ. ಹೌದು, ವಿ ಹ್ಯಾವ್ ಟು ಟೇಕ್ ಇಟ್ ಥ್ರೂ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ. ಅವ್ರು ಏನು ಹೇಳ್ತಾರೆ ಅಂದರೆ ಇಂಡಿಯಾದಲ್ಲಿ ಮಾಡಿ ಗ್ಲೋಬಲಿಗೆ ಸಪ್ಲೈ ಮಾಡಿ ಅಂತಾರೆ ಮೋದಿಯವರು. ಅಂದರೆ ಈಗ F-16 ವಿಮಾನ F-21 ತಂದಿದ್ದಾರೆ. ಅವ್ರು ಏನು ಹೇಳ್ತಾರೆ, F-21 ನಾವು ಇಲ್ಲೇ ಬೇಸ್ ಮಾಡಿಬಿಡ್ತೀವಿ, F-21 ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ವರ್ಲ್ಡ್ ವೈಡ್ ಇಲ್ಲಿಂದನೇ ಸಪ್ಲೈ ಮಾಡ್ತೀವಿ. ಆ ಥರ ಪ್ರಪೋಸಲ್ ಅವ್ರು ತಂದಿದ್ದಾರೆ. ಇಲ್ಲ ಒಂದು C-295 ಏರ್ ಬಸ್ ಅವ್ರು ಮಾಡಿದ್ರು. ಈ C-295 ಟಾಟಾ ಅವ್ರ ಜೊತೆ ಮಾಡ್ತಾ ಇದ್ದಾರೆ. ಈಗ ಏನು ಹೇಳ್ತಾರೆ ಏರ್ ಬಸ್ ಅವರು, ನಾವು ಇಲ್ಲೇ ಉತ್ಪಾದನೆ ಮಾಡಿ ಇಂಡಿಯನ್ ಗೌರ್ಮೆಂಟಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು 56 ಏರ್ಕ್ರಾಫ್ಟು, ಮಿಕ್ಕಿದ ಏರ್ಕ್ರಾಫ್ಟ್ ಇಲ್ಲಿಂದನೇ ನಾವು ಸಪ್ಲೈ ಮಾಡ್ತೀವಿ ವರ್ಲ್ಡ್ ವೈಡು. ಆ ಥರ ಪ್ರಪೋಸಲ್ಸ್ ಎಲ್ಲ ಈಗ ಬರ್ತಾ ಇದೆ. ಸೊ ಈ ಏರ್ ಶೋ ಆದಮೇಲೆ ಇನ್ನೂ ಕ್ಲಾರಿಟಿ ಬರುತ್ತೆ, ಯಾವ್ದ್ರ ಜೊತೆ ಹೋಗ್ತಾರೆ ಇವರು ಏನು ಅನ್ನೋ ಕ್ಲಾರಿಟಿ ಬರುತ್ತೆ. ನಿಜ ಸರ್. ಇನ್ನೊಂದು ಕಡೆ ಈ ಏರ್ ಶೋ 2 ವರ್ಷಕ್ಕೊಮ್ಮೆ ನಡೆಯೋದು. ಸೊ ಯಾಕೆ ಪ್ರತಿ ವರ್ಷ ನಡಿಬಾರ್ದು ಅಂತ?
ಎಕ್ಸ್ಪೆಂಡಿಚರ್ಸು, ಬ್ರಿಂಗಿಂಗ್ ದ ಏರ್ಕ್ರಾಫ್ಟ್ಸು, ಆಮೇಲೆ ಅವ್ರಿಗೂ ಅನೇಕ ಪ್ರಿಪ್ರೇಷನ್ಸ್ ಇರುತ್ತೆ. ಒಂದು ಏರ್ಕ್ರಾಫ್ಟ್ ತರಬೇಕಾದ್ರೆ ಒಂದು ಫ್ಲೈ ಕಂಡೀಷನ್ಸಲ್ಲಿ ತರ್ತಾರೆ, ಇಲ್ಲ ನಾಕ್ ಡೌನ್ ಕಂಡೀಷನ್ಸಲ್ಲಿ ತಂದು ಅಸೆಂಬಲ್ ಮಾಡ್ತಾರೆ. ಅನೇಕ ಕೆಲಸಗಳಿರುತ್ತೆ. ದೇ ರಿಕ್ವೈರ್ ಅಟ್ಲೀಸ್ಟ್ 3 to 4 months ಆಫ್ ಪ್ರಿಪ್ರೇಷನ್ ಟು ಬ್ರಿಂಗ್ ದ ಏರ್ಕ್ರಾಫ್ಟ್. ಸೊ ಈಗ ವಾಪಸ್ ಹೋಗಿ ಮತ್ತಿನ್ನೊಂದು 3 ತಿಂಗಳಿಗೆ ತಿರುಗಿ ವಾಪಸ್ ಬರಬೇಕು ಅಂದರೆ ದೇ ಆಲ್ಸೋ ಲೂಸ್ ಇಂಟ್ರೆಸ್ಟ್. ಆಮೇಲೆ ಅಷ್ಟೊಂದು ಡೆವಲಪ್ಮೆಂಟ್ಸ್ಗಳು ಆಗಿರಲ್ಲ. ಎಲ್ಲ ತೋರಿಸ್ಕೊಂಡು ಎವ್ರಿ ಇಯರ್ ತೋರಿಸೋ ಅಷ್ಟು ಡೆವಲಪ್ಮೆಂಟ್ಸು ಇರಲ್ಲ. ಸೊ 2 years ಇಸ್ ಎ ಐಡಿಯಲ್ ಸಿಚುಯೇಷನ್ ಫಾರ್ ಏರ್ ಶೋ. ಎಸ್, ಈಗ ನಡೀತಾ ಇದೆ ಸರ್, ಇವತ್ತಿಂದ ಸ್ಟಾರ್ಟ್ ಆಗಿದೆ. ಸೊ ನಾವು 2 ವರ್ಷದ ಹಿಂದಕ್ಕೆ ಹೋದ್ರೆ, ಸೊ 2 ವರ್ಷದ ಹಿಂದೆ ಅಲ್ಲಿ ಬೆಂಕಿ ಅವಘಡ ಆಯಿತು. ಸೊ ಆಗ ಎಷ್ಟೋ 2 ವರ್ಷದ ಹಿಂದೆ ಅಲ್ಲ ಅನ್ಸುತ್ತೆ, ಅದ್ರ ಹಿಂದೆ. ಯಾಕಂದ್ರೆ 2 ವರ್ಷದಿಂದ ಕೋವಿಡ್ ಇತ್ತು, ಬರೀ 2-3 ದಿವಸಕ್ಕೆ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು. ಎಸ್, ಲಾಸ್ಟ್ ಟೈಮ್ ಕೋವಿಡ್ ಬೆಂಕಿ ಅವಘಡ ಕೂಡ ಆಗಿತ್ತು. ಎಷ್ಟೋ ಕಾರ್ಗಳು ಕೂಡ ಭಸ್ಮ ಆಗೋದ್ವು. ಸೊ ಈ ಬಾರಿ ಕೂಡ ಆ ಭಯ ಇದ್ದೇ ಇರುತ್ತೆ. ಸೊ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಕ್ರಮಗಳು ತಗೊಂಡಿದ್ದಾರೆ. ಅದು ಬೆಂಕಿ ಪ್ರಾಬ್ಲಮ್ ಆಗಿದ್ದು ಲಾಸ್ಟ್ ಟೈಮ್, ಬಿಕಾಸ್ ಗ್ರಾಸಸ್ ಎಲ್ಲ ಡ್ರೈ ಆಗಿತ್ತು, ಬಿಸಿಲು ಜಾಸ್ತಿ ಇತ್ತು, ತಾಪಮಾನ. ಆವಾಗ ಅವರು ಗ್ರಾಸಸ್ ಯಾವುದು ಕಟ್ ಮಾಡಿರಲಿಲ್ಲ, ಸಡನ್ ಆಗಿ ಬೆಂಕಿ ಅಂಟ್ಕೊಂಡ್ಬಿಡ್ತು. ಬಟ್ ಈ ಸಲ ಆ ಥರ ಎಲ್ಲ ಆಗದೆ ಇರೋ ಅಷ್ಟು ಮ್ಯಾಕ್ಸಿಮಮ್ ಸೇಫ್ಟಿ ತಗೊಂಡಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡಿ, ಅಲ್ಲಿ ಫ್ಲೈಟ್ ಆ್ಯಂಡ್ ಗ್ರೌಂಡ್ ಸೇಫ್ಟಿ ಆಫೀಸರ್ ಅಂತಲೂ ಒಬ್ಬರು ಇದ್ದೇ ಇರ್ತಾರೆ. ಅವ್ರನ್ನ ಫ್ಲೈಟ್ ಡಿಸ್ಪ್ಲೇ ಡೈರೆಕ್ಟರ್ ಅಂತ ಕರೀತಾರೆ, ಕರೆಕ್ಟಾಗಿ ಹೇಳ್ಬೇಕಂದ್ರೆ FDD ಅಂತ. ಈವನ್ ಈಗ ಡಿಸ್ಪ್ಲೇ ನಡೆಯುತ್ತಲ್ಲ ಜಾಗದಲ್ಲಿ, ಆ ಡಿಸ್ಪ್ಲೇ ನಡೆಯೋ ಜಾಗದಲ್ಲಿ ಇಷ್ಟೇ ಹೈಟಲ್ಲಿ ಏರ್ಕ್ರಾಫ್ಟ್ ಚಲನೆ ಮಾಡಬೇಕು, ಇಷ್ಟೇ ಸ್ಪೀಡಲ್ಲಿ ಇರಬೇಕು ಅನ್ನೋದೆಲ್ಲ ಒಂದು ರೂಲ್ಸ್ ಕೊಟ್ಟಿರ್ತಾರೆ. ಯಾಕಂದರೆ ಅಲ್ಲಿ ಸಾರ್ವಜನಿಕರು ಇರ್ತಾರೆ, ಹೆಚ್ಚು ಕಮ್ಮಿ ಆದರೆ 1000 ಜನ ಸತ್ತೋಗ್ಬಿಡ್ತಾರೆ. ಸೊ ಅಲ್ಲಿ ಫ್ಲೈಟ್ ಡಿಸ್ಪ್ಲೇ ಡೈರೆಕ್ಟ್ರು ಒಬ್ಬ ಕೂತೇ ಇರ್ತಾನೆ. ಇಟ್ ಈಸ್ ಹಿಸ್ ಜವಾಬ್ದಾರಿ ಟು ಸಿ ದಟ್ ಈವನ್ ದ ಫ್ಲೈಟ್ಸ್ ಆರ್ ಫ್ಲೋನ್ ಇನ್ ಎ ವೆರಿ ಸೇಫ್ಟಿ ಕಂಡೀಷನ್ಸ್. ಯಾಕಂದರೆ ಅಲ್ಲಿ ಸಾರ್ವಜನಿಕರು ಇರೋದ್ರಿಂದ. ಸೊ ಎವ್ರಿ ಡೇ ಬೆಳಿಗ್ಗೆ ಈ ಕಾಲ್ಸ್ ದೆಮ್, ಈ ಬ್ರೀಫ್ಸ್ ದೆಮ್, ಏನಿವತ್ತು ಎಷ್ಟು ಹೈಟಲ್ಲಿ ಹೋಗ್ಬೇಕು ಎಲ್ಲನೂ ಒಂದು ಪ್ಲ್ಯಾನ್ ಎಲ್ಲ ರೂಪಿಸಿ ಕರೆಕ್ಟಾಗಿ ಹೋಗುತ್ತಾ ಅಂತ ನೋಡಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್. ಸೊ ಇದು ಇದ್ದೇ ಇರುತ್ತೆ. ಯಾವುದೇ ಏರೋ ಶೋ ಹೋದ್ರೂ ಅಲ್ಲೊಬ್ರು ಫ್ಲೈಟ್ ಡಿಸ್ಪ್ಲೇ ಡೈರೆಕ್ಟರ್ ಅಂತ ಇದ್ದೇ ಇರ್ತಾರೆ. ಸೊ ಅಲ್ಲಿರೋ ಜನಗಳಿಗೆ ಏನು ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ಸರ್, ಇನ್ನೊಂದು ಕಡೆ ರಕ್ಷಣಾ ಪಡೆ, ನಮ್ಮ ಭಾರತ ಡೇ ಬೈ ಡೇ ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಭಾರತೀಯ ಸೇನೆ ಅನ್ನೋಕ್ಕಿಂತ ಏರೋ ಶೋ ಅಲ್ಲಿ ಜಾಸ್ತಿ ಇಂಡಿಯನ್ ಏರ್ಫೋರ್ಸೇ ಜಾಸ್ತಿ ಇದು ಮಾಡಿರೋದು. ನಾವು 1932 ಇಂಡಿಯನ್ ಏರ್ಫೋರ್ಸ್ ರಚನೆ ಮಾಡಿದ್ವಿ. ಎಷ್ಟು 4 ಏರ್ಕ್ರಾಫ್ಟ್ ಇಟ್ಕೊಂಡು ನಾವು ರಚನೆ ಮಾಡಿದ್ವಿ. ಆ ಏರ್ಕ್ರಾಫ್ಟ್ ಹೆಸರು ಏನಂದರೆ ಒಂದ್ಸಲಿ ವೆಸ್ಟ್ಲ್ಯಾಂಡ್ ವಾಪಿಟಿ ಅಂದ್ಬಿಟ್ಟು 4 ವೆಸ್ಟ್ಲ್ಯಾಂಡ್ ವಾಪಿಟಿ ಏರ್ಕ್ರಾಫ್ಟ್ ಇಟ್ಕೊಂಡು ಇಂಡಿಯನ್ ಏರ್ಫೋರ್ಸ್ ಅಂತ ಶುರು ಮಾಡಿದ್ವಿ. ಅದಕ್ಕೆ 4 ಜನ ಪೈಲಟ್ನ RAF ರಾಯಲ್ ಏರ್ಫೋರ್ಸ್ ಬ್ರಿಟಿಷ್ ಅವರೇ ಟ್ರೈನ್ ಮಾಡ್ತಾರೆ. ಆಮೇಲೆ 19 ಹವಾಯಿ ಸಿಪಾಯಿನ ಇಟ್ಕೊಂಡು 1932 ನಾವು ಶುರು ಮಾಡಿದ್ದು ಇಂಡಿಯನ್ ಏರ್ಫೋರ್ಸ್ನ. ಇವತ್ತು ವಿಶ್ವ ಮಟ್ಟದಲ್ಲಿ 3ನೇ ಅಥವಾ 4ನೇ ಸ್ಥಾನದಲ್ಲಿದ್ದೀವಿ ಏರ್ ಪವರ್ ಸ್ಟ್ರೆಂತಲ್ಲಿ ನೋಡೋಕೆ ಹೋದರೆ. ಸೊ ಆ ಮಟ್ಟಕ್ಕೆ ಬೆಳೆದಿದ್ದೀವಿ 1932 ಇಂದ 2023 ಒಳಗೆ ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ನಮ್ಮ ಹತ್ರನೂ ಏರ್ಫೋರ್ಸ್ ಹತ್ರ ಸುಮಾರು 1850 ಏರ್ಕ್ರಾಫ್ಟ್ ಇರಬೇಕು, ಮತ್ತು ಹೆಲಿಕಾಪ್ಟರ್ ಒಂದು 850 ಇರಬೇಕು. ಅದಲ್ಲದೆ ಆರ್ಮಿಲಿ ಒಂದು ಏವಿಯೇಷನ್ ವಿಂಗ್ ಅಂತಿರುತ್ತೆ, ನೇವಿಲ್ ಒಂದು ಏವಿಯೇಷನ್ ವಿಂಗ್ ಅಂತಿರುತ್ತೆ. ಅಲ್ಲೂ ಪೈಲಟ್ಸ್ ಇರ್ತಾರೆ, ಅಲ್ಲೂ ಏರ್ಕ್ರಾಫ್ಟ್ಸ್ಗಳಿರ್ತವೆ. ಅವ್ರವ್ರಿಗೆ ಬೇಕಾಗಿರೋಂಥ ಯೂಸ್ ಮಾಡ್ಕೋತಾ ಇರ್ತಾರೆ. ಆರ್ಮಿಯವರು ಯೂಸ್ ಮಾಡ್ಕೋತಾರೆ, ನೇವಿಯಲ್ಲಿ ಯಾಕಪ್ಪ ಏರ್ಕ್ರಾಫ್ಟ್ ಅಂದರೆ ಸಮುದ್ರದಲ್ಲಿ ಸರ್ವಿಲೆನ್ಸ್ ಮಾಡ್ತಿರ್ತಾರೆ, ಇಲ್ಲ ಏರ್ಕ್ರಾಫ್ಟ್ ಕ್ಯಾರಿಯರ್ ವಿಕ್ರಾಂತ್ ಅದ್ರ ಮೇಲೆಲ್ಲ ಏರ್ಕ್ರಾಫ್ಟ್ ಓಡಾಡುತ್ತಲ್ಲ, ಅದೆಲ್ಲ ಬಂದು ಇವ್ರ ಕಂಟ್ರೋಲಲ್ಲಿರುತ್ತೆ, ನೇವಿಯವ್ರ ಕಂಟ್ರೋಲಲ್ಲಿ. ಸೊ ನೇವಿಲೂ ಇರುತ್ತೆ. ಆರ್ಮಿಲಿ ಅಲ್ಲಿಂದ ಇಲ್ಲಿಗೆ ಸಾಗಣೆ ಮಾಡೋಕ್ಕೆ, VIP ಟ್ರಾನ್ಸ್ಪೋರ್ಟ್ಸ್ಗೆ ಅಲ್ಲಿ ಆರ್ಮಿಯವ್ರ ಹತ್ರ ಅವ್ರದ್ದು ಒಂದಷ್ಟು ಏರೋಪ್ಲೇನ್ಸ್ ಇರುತ್ತೆ. ಸೊ ಅಲ್ಲೂ ಪೈಲಟ್ಸ್ ಇರ್ತಾರೆ, ಅಲ್ಲೂ ಏರೋಪ್ಲೇನ್ಸ್ ಇರ್ತಾರೆ. ಸೊ ಎಲ್ಲ ಸೇರಿ ಇದನ್ನು ಮಾಡೋದು. ಆಮೇಲೆ ಏರ್ ಶೋ ಇಸ್ ನಾಟ್ ಓನ್ಲಿ ಮಿಲಿಟ್ರಿ ಫೋಕಸ್ಡ್, ಇದರಲ್ಲಿ ಸಿವಿಲ್ ಏವಿಯೇಷನ್ ಸಹಿತ ಏರ್ಕ್ರಾಫ್ಟ್ನ ಈಗ ಆ ಏರೋ ಶೋಗೆ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ನೆಕ್ಸ್ಟ್ ಟಾಟಾ ಏರ್ ಇಂಡಿಯಾ ಇಸ್ ಗೋಯಿಂಗ್ ಟು ಟೇಕ್ ಅರೌಂಡ್ 500 ಏರ್ಕ್ರಾಫ್ಟ್ಸ್ ತೊಗೊಳಕ್ಕೆ ಇದು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 10 ರಿಂದ 15 ವರ್ಷದಲ್ಲಿ ಇಂಡಿಯಾಗೆ 1500 ರಿಂದ 2000 ಏರ್ಕ್ರಾಫ್ಟ್ ಬೇಕು ಅಂತ
ಅಂದಾಜು ಮಾಡಿದ್ದಾರೆ. ಈಗಿರೋದು ನಮ್ಮ ಹತ್ರ 600-700 ಅಷ್ಟೇ ನಮ್ಮ ಹತ್ರ ಏರ್ಕ್ರಾಫ್ಟ್ ಇರೋದು. ಇನ್ನೂ 1500ರಿಂದ 2000 ಏರ್ಕ್ರಾಫ್ಟ್ ಬೇಕಾಗುತ್ತೆ ಇಂಡಿಯಾಗೆ ಅಂತ ಇದು ಮಾಡಿದ್ದಾರೆ. ಸೊ ಅವರು ಸಿಕ್ಕಾಪಟ್ಟೆ ಕಾಂಪೋನೆಂಟ್ಸ್ ಏನೇನು ಮಾಡ್ತೀವಿ ಇಲ್ಲಿ ಇಂಡಿಯಾದಲ್ಲಿ ಏನೇನು ಡೆವಲಪ್ ಮಾಡ್ತೀವಿ ಅಂತೆಲ್ಲ ಅವರು ಒಂದು ನಮ್ಮ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಸೊ ಇದು ಸಿವಿಲ್ ಏರ್ಕ್ರಾಫ್ಟ್ಸು ಆಗ್ತಾ ಇದೆ, ಮಿಲಿಟರಿ ಏರ್ಕ್ರಾಫ್ಟ್ಸು ಆಗ್ತಾ ಇದೆ. ಎಸ್, ಈಗ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಏರ್ ಶೋನಲ್ಲಿ ಕೊಡೋದು ತೆಗೆದುಕೊಳ್ಳೋದು ಎಲ್ಲ ವಹಿವಾಟುಗಳು ಕೂಡ ನಡೆಯುತ್ತೆ. ಖಂಡಿತ ನಡೆಯುತ್ತೆ ಬ್ಯಾಂಗ್ಳೂರಲ್ಲಿ ಖಂಡಿತ ನಡೆಯುತ್ತೆ. ಸೊ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು. ಅಂಡ್ ಜನನು ನೋಡಿ ಖುಷಿ ಪಡ್ಲಿ ಅನ್ನೋದು ಕೂಡ ಹೌದು. ಏರೋ ಶೋ ಅಂದ್ರೆ ಎಲ್ಲರಿಗೂ ಅದೊಂದು ಇರುತ್ತಲ್ಲ, ಅದ್ ನೋಡ್ಬೇಕು ಅನ್ನೋದು ಆಸೆ ಇರುತ್ತಲ್ಲ. ಅದು ಹೇಗ್ ಡಿಸ್ಪ್ಲೇ ಆಗುತ್ತೆ, ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ, ಹೆಂಗ್ ಟರ್ನ್ ಆಗುತ್ತೆ, ಆ ತರ ಹೊಗೆಯಲ್ಲೇ ಒಂದು ಫ್ಲವರ್ ತರ ಮಾಡ್ತಾರೆ, ಅದೆಲ್ಲ ನೋಡಕ್ ಒಂಥರ ತುಂಬಾ ಖುಷಿ ಆಗತ್ತೆ. ಸೊ ಮಕ್ಕಳು ಮತ್ತೆ ಇವರೆಲ್ಲರೂ ಒಂದು ಇಷ್ಟಪಡ್ತಾರೆ ಅದ್ ನೋಡಕ್ಕೆ. ಸೊ ಬಿಯಾಂಡ್ ಏರ್ ಶೋ ಏನೇನ್ ನಡೆಯುತ್ತೆ ಅಂತ ನಾನು ಹೇಳಿದೆ. ಈಗ ಮಕ್ಳುಗಳಿಗೆ ಪಾಪ ಅವರು ಏರೋಪ್ಲೇನ್ ನೋಡೋದೊಂದು ಖುಷಿ, ನಡೆಯೋ ಒಂದು ಇದು. ನಾವು ಕರ್ಕೊಂಡೋಗಿ ತೋರಿಸಿದ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಆಸಕ್ತಿ ಬೆಳೆಯುತ್ತೆ. ನಾನು ನಾಳೆ ಪೈಲಟ್ ಆಗ್ತೀನೋ, ನಾಳೆ ಇಲ್ಲ ವಿಮಾನ ತಯಾರಿಸುವಾಗ ಇದ್ರಲ್ಲಿ ಇರ್ತೀನೋ, ಆ ಒಂದು ಆಸೆ ಅನ್ನೋದು ಬರುತ್ತೆ ಮಕ್ಕಳಿಗೆ. ರಾದರ್ ದನ್ ಶೋಯಿಂಗ್ ಸಮಥಿಂಗ್ ಏನೋ ಇದರಿಂದ ಇಂಥವೆಲ್ಲ ತೋರಿಸಿದ್ರೆ ಅವ್ರಿಗೊಂದು ಆಸೆ, ನಾವೇ ಅವ್ರಿಗೆ ಹೆಲ್ಪ್ ಮಾಡಿದಂಗೆ ಆಸೆ. ಇನ್ನೊಂದು ರೀತಿ ಸರ್, ಮೇಕ್ ಇನ್ ಇಂಡಿಯಾ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ದೇಶದಲ್ಲೂ ಕೂಡ ಸೊ ಯಾರ್ಯಾರಿಗೆ ಜಾಬ್ ಇಲ್ಲ, ಸೊ ಜಾಬ್ಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬಹುದು. ಎಷ್ಟೋ ಜನ ಇಂಜಿನಿಯರ್ ಮಾಡಿ ಮನೆಯಲ್ಲೇ ಕೂತಿದ್ದಾರೆ, ಅವ್ರಿಗೆಲ್ಲ ಒಂದು ರೀತಿ ಕೆಲಸ ಸಿಗಬಹುದು ಅಂತ ಅನ್ಸುತ್ತೆ. ಖಂಡಿತ ಕೆಲಸ ಸಿಗುತ್ತೆ. ಈಗ ನಾನು ತುಮಕೂರಲ್ಲಿ ಈಗ LUH ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ರು. ಅಲ್ಲೇನು ಹೇಳ್ತಾ ಇದ್ದಾರೆ, 6000 ಇಂಜಿನಿಯರ್ಸ್ ತಗೋತೀವಿ ಅಂತ ಹೇಳಿದ್ದಾರೆ. ಆ ತುಮಕೂರು ಫ್ಯಾಕ್ಟ್ರಿಗೆ ಹೆಲಿಕಾಪ್ಟರ್ 10,000 ಹೆಲಿಕಾಪ್ಟರ್ ಮಾಡ್ತೀವಿ ಅಂತ ಇದ್ದಾರೆ 15 ವರ್ಷದಲ್ಲಿ. ಸೊ ಅಲ್ಲಿಗೆ ಬೇಕಾಗಿರೋಂಥ ಸಾಮಗ್ರಿಗಳು ಬೇಕಾದಷ್ಟಿದೆ. ಸೊ ಅಲ್ಲಿ ಸುತ್ತಮುತ್ತಲ ಈಗಾಗಲೇ 40,000ದಷ್ಟು MSME ಇಂಡಸ್ಟ್ರೀಸ್ ಇದೆ. ಅದರಲ್ಲಿ ಕೆಲವು ಇಂಡಸ್ಟ್ರೀಸ್ ಸಪ್ಲೈ ಮಾಡೋವಂಥ ಶಕ್ತಿ ಇದೆ. ಇನ್ನು ಕೆಲವು ಹೊಸ ಏರಿಯಾಸ್ ಡೆವಲಪ್ ಆಗ್ತಿದೆ. ಇದು ಸಂಬಂಧಪಟ್ಟ ಇಂಡಸ್ಟ್ರಿಗಳು ತುಂಬ ಬರ್ಬೋದು. ಆಮೇಲೆ ಅಲ್ಲೂ ಕೆಲಸ ಸಿಗುತ್ತೆ. ಎಲ್ಲರಿಗೂ HAL ಕೆಲಸ ಸಿಗಲ್ಲ. HALಗೆ ಸಂಬಂಧಪಟ್ಟ ಟೈರ್ 1 ಟೈರ್ 2 ಸಪ್ಲೈಯರ್ಸ್ಗೂ ಕೆಲಸ ಸಿಗುತ್ತೆ. ಬಟ್ ಕೆಲಸ ಸಿಗಕ್ಕೇನಪ್ಪ ನಾವು ಮಾಡ್ಕೋಬೇಕು ಅಂದ್ರೆ ಜಸ್ಟ್ ಇಂಜಿನಿಯರಿಂಗ್ ಡಿಗ್ರಿ ಇದೆ ಅಂದ್ರೆ ಯಾರೂ ಕೆಲಸ ಕೊಡಲ್ಲ. ಯು ಹ್ಯಾವ್ ಟು ಹ್ಯಾವ್ ದ ಸ್ಕಿಲ್ನೆಸ್. ಏರೋಸ್ಪೇಸ್ ಇಸ್ ಎ ಹೈಲಿ ಸ್ಕಿಲ್ಡ್ ಜಾಬ್. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರಬೇಕು. ನಮ್ಮ ಇಂಜಿನಿಯರ್ ಮಾಡಿಬಿಟ್ಟಿದ್ದೀನಿ, BE ಮಾಡಿದ್ದೀನಿ, ಮನೇಲಿ ಕೂತಿದ್ದೀನಿ, ನಾನು ಲೆಟರ್ ಹಾಕಿದೆ, ಅಪ್ಲಿಕೇಶನ್. ಇವತ್ತು ಯಾರೂ ಕೆಲಸ ಕೊಡಲ್ಲ ಇಂಜಿನಿಯರ್ಗಳಿಗೆ. ನಾನು ಹೇಳ್ತಾ ಇದ್ದೀನಿ, ಅನ್ಲೆಸ್ ಆ್ಯಂಡ್ ಅಂಟಿಲ್ ದೇ ಹ್ಯಾವ್ ಸ್ಕಿಲ್ ಆನ್ ದರ್ ಹ್ಯಾಂಡ್. ದೇರ್ ಆರ್ ವೇರಿಯಸ್ ಆರ್ಗನೈಸೇಷನ್ಸ್ ವಿಚ್ ಈಸ್ ಗಿವಿಂಗ್ ದ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಗೌರ್ಮೆಂಟ್ ಎನ್ಕರೇಜ್ ಮಾಡ್ತಿದ್ದಾರೆ. CMTIL ಮಾಡ್ತಾರೆ, GTTC ಮಾಡ್ತಾರೆ, NTTF ಮಾಡ್ತಾರೆ, ನ್ಯಾಷನಲ್ ಸ್ಕಿಲ್ ಟ್ರೈನಿಂಗ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾಲಿದೆ, ಅದರಲ್ಲಿ ಮಾಡ್ತಾರೆ. ಅದಕ್ಕೆ ಬೇಕಾಗಿರೋಂಥ ಕೋರ್ಸಸ್ಗಳು ಯಾವುದಿದೆ ಅಂತ ಸೇರಿಕೊಂಡು ಮನೇಲಿ ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡ್ದೇನೆ ಅದಕ್ಕೆ ಸೇರ್ಕೋಬೇಕು. ಆಮೇಲೆ HAL ನಾನು ಎಕ್ಸಾಂಪಲ್ HAL ತುಮಕೂರಲ್ಲೇ ಬಂತು ಅಂದರೆ ಅವರು ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಅಂತ ಕರೀತಾರೆ. ಆವಾಗ 4,000-5,000ಕ್ಕೆ ಸೇರಿಸ್ಕೋತಾರೆ 1 ವರ್ಷ ಟ್ರೈನಿಂಗ್ ಅಂತ. ನಾವೇನು ಬರೀ 4,000ಕ್ಕೆ ಯಾಕೆ ಹೋಗ್ಬಾರ್ದು ಅಂತ ಅನ್ಕೋಬಾರ್ದು. ಇಟ್ಸ್ ನಾಟ್ ಎ ಸ್ಯಾಲ್ರಿ, ಇಟ್ಸ್ ಓನ್ಲಿ ಎ ಸ್ಟೈಫಂಡ್. ಅವ್ರ ಖರ್ಚಿಗೆ ಅಂತ ಕೊಡೋದು. ಅಲ್ಲಿ ಹೋದಾಗ ಕಲಿಬೇಕು ಅವರು. ಈಚ್ ಡಿವಿಷನಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ. ಆಮೇಲೆ ಆಲ್ ಇಂಡಿಯಾ ಎಂಟ್ರೆನ್ಸ್ ಲೆವೆಲಲ್ಲಿ ದೇ ಕ್ಯಾನ್ ಗೆಟ್ ದಿ ಸೀಟ್ ಟು HAL. ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ಒಳಗಡೆ ನಡೀತಾ ಇರೋದೇನಂತ. ಈಗ ಈವನ್ ITI ಅವ್ರಿಗಾಗಲಿ, ಈವನ್ ನಮ್ಮ ಪಾಲಿಟೆಕ್ನಿಕ್ ಅವ್ರಿಗಾಗಲಿ ಈ ಥರ ಅಪ್ರೆಂಟಿಸ್ಶಿಪ್ ಕರೆದಾಗ ಹೋಗ್ಬಿಡ್ಬೇಕು ಅಲ್ಲಿಗೆ. ಇಲ್ಲ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತಗೋತಾರೆ. ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಮಾಡಿ ಕಲಿಬೇಕು. ನಾಳೆ ದಿವಸ ಕಾಲ್ ಮಾಡಿದಾಗ ಇವ್ರಿಗೆ ಅವ್ರು ಪ್ರಿಫರೆನ್ಸ್ ಕೊಡ್ಬೋದು, HK ಪ್ರಿಫರೆನ್ಸ್ ಕೊಡ್ಬೋದು. ನಮ್ಮಲ್ಲೇ ಕೆಲಸ ಮಾಡಿದಾನೆ, ಇವನಿಗೆಲ್ಲ ಕೆಲಸ ಗೊತ್ತಿದೆ, ಅವಾಗ HK ಪ್ರಿಫರೆನ್ಸ್ ಕೊಡ್ಬೋದು. ಅವಾಗ ಏನಾಗುತ್ತೆ, ನಮ್ಮ ಏರಿಯಾಲ್ ಆಗಿರೋ ಫ್ಯಾಕ್ಟ್ರಿ ನಮ್ಮ ಕನ್ನಡದವ್ರಿಗೆ ಜಾಸ್ತಿ ಅವಕಾಶ ಸಿಗೋದು ಹೆಚ್ಚಿಗೆ ಇರುತ್ತೆ. ಇಲ್ಲಪ್ಪ ನಾವು ಮನೇಲೇ ಇರ್ತೀವಿ, ಡಿಗ್ರಿ ತಗೊಂಡಿದ್ದೀವಿ, ಇದು ಮಾಡಿದ್ದೀವಿ ಅಂದರೆ ಯಾರೂ ಕೆಲಸ ಕೊಡಲ್ಲ. ನಿಜ ಸರ್. ಇನ್ನೊಂದು ಕಡೆ ರಕ್ಷಣಾ ಪಡೆಗೆ ಬಂದಾಗ ಬೇರೆ ದೇಶದಲ್ಲಿ ಇರುವಂತಹ ಯುದ್ಧ ವಿಮಾನಗಳು ನಮ್ಮ ದೇಶದಲ್ಲಿ ಇಲ್ಲ ಅನ್ನೋದೇನಾದರೂ ಇದೆಯಾ ಅಂತ ನೋಡಿ. ಈಗ ಜನ್ರೇಷನ್ಸ್ ಅಂತ ಮಾತಾಡ್ತೀವಿ. ಏರ್ಕ್ರಾಫ್ಟ್ ಅಂತ ಬಂದಾಗ ಮೇಕ್ ಅಂತ ಮಾತಾಡಲ್ಲ. ಜನ್ರೇಷನ್ಸ್ ಅಂತ ಮಾತಾಡಿದಾಗ ಈಗಾಗಲೇ ಅಮೇರಿಕಾ, ರಷ್ಯಾ ಅವ್ರ ಹತ್ರ ಎಲ್ಲ 5ನೇ ಜನರೇಷನ್ ಯುದ್ಧ ವಿಮಾನಗಳಿದ್ದಾವೆ. 6ನೇ ಜನರೇಷನ್ಗೆ ಆಗಲೇ ಅವ್ರು ಕೈ ಇಟ್ಟಿದ್ದಾರೆ. ನಮ್ಮ ಹತ್ರ ಇರೋದು
ತೇಜಸ್ ನಾವು ಮಾಡಿರೋದು 4+ ಜನ್ರೇಷನ್ನು, ರಫೇಲ್ ಇರೋದು 4.5 ಜನ್ರೇಷನ್ನು. 5th ಜನರೇಷನ್ ಏರ್ಕ್ರಾಫ್ಟ್, 5th ಜನರೇಷನ್ ಪ್ಲಸ್ಸೇ ಮಾಡ್ತೀವಿ ಅಂತ ಅಮ್ಕ ಇನ್ನೊಂದು 5 ವರ್ಷದಲ್ಲಿ ನಾವು ಒಂದು ಪೈಲಟ್ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಜನ್ರೇಷನ್ಸ್ ಅಂತ ತೊಗೊಂಡೋದ್ರೆ ಇಲ್ಲಿದೆ. ಬಟ್ ಚೈನಾ ಈಸ್ ಆಲ್ರೆಡಿ ಹ್ಯಾವಿಂಗ್ 5th ಜನರೇಷನ್, ಅವ್ರು ಆಗಲೇ 6th ಜನರೇಷನ್ಗೆ ಹೋಗ್ತಾ ಇದ್ದಾರೆ. ಜಪಾನ್ ಅವ್ರು 6th ಜನರೇಷನ್ಗೆ ಹೋಗ್ತಾ ಇದ್ದಾರೆ, ಸ್ವಲ್ಪ ಮುಂದುವರೆದಿದ್ದಾರೆ. ನಾನು ಹೇಳ್ಬೇಕಾದ್ರೆ ಚೈನೀಸ್ ಇಸ್ ಫಾರ್ ಅಹೆಡ್ ಇನ್ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪೇರ್ ಟು ಇಂಡಿಯನ್ಸ್, ಆ್ಯಂಡ್ ವಿ ಹ್ಯಾವ್ ಟು ಡೆವಲಪ್ ಅವರ್ ಸ್ಕಿಲ್ನೆಸ್. ನಮ್ಮ ವೇಗ, ನಮ್ಮ ಬ್ಯೂರೋಕ್ರಸಿ ಎಲ್ಲನೂ ಸ್ವಲ್ಪ ಎಲ್ಲ ಟೈಟ್ ಆಗಿ ಮಾಡಿದ್ರೆ ನಾವು ಫಾಸ್ಟಾಗಿ ಹೋಗೋಕ್ಕಾಗುತ್ತೆ. ಎಸ್ ಸರ್, ಇನ್ನೊಂದು ಕಡೆ ಈ ಸಲ ಯಾವ ಏರ್ ಕ್ರಾಫ್ಟ್ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇದ್ದಾರೆ? ನಾವು ಕೇಳಿರೋ ಪ್ರಕಾರ ಫಿಕ್ಸ್ಡ್ ಏರ್ ಕ್ರಾಫ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಫಿಕ್ಸ್ಡ್ ಏರ್ ಕ್ರಾಫ್ಟ್ ಅಂದ್ರೆ ಏನು? ಫಿಕ್ಸೆಡ್ ವಿಂಗ್ ಅಂದರೆ ಮಾಮೂಲಿ ಏರ್ಕ್ರಾಫ್ಟ್ಸ್, ಹೆಲಿಕಾಪ್ಟರ್ ಎಲ್ಲ ಇಟ್ಸ್ ಎ ಫ್ಲೈಯಿಂಗ್ ಇದು. ಸೊ ಫಿಕ್ಸೆಡ್ ವಿಂಗ್ ಏರ್ಕ್ರಾಫ್ಟ್ ಈ ಸಲ ಯಾವ್ದಾದ್ರು ಫೋಕಸ್ ಮಾಡ್ತಿದ್ದಾರೆ ಜಾಸ್ತಿ ಅಂದರೆ LCA ತೇಜಸ್ Mark 1 ಇಟ್ಟಿದ್ದಾರೆ. ಬಿಕಾಸ್ ಅದು ಯಾಕೆ ಇಟ್ಟಿದ್ದಾರೆ ಅಂದರೆ ದೇ ಆರ್ ಆಲ್ಸೋ ಏಮಿಂಗ್ ಫಾರ್ ಏನಪ್ಪ ಅಂದರೆ ದೇ ಆರ್ ಏಮಿಂಗ್ ಫಾರ್ ಎಕ್ಸ್ಪೋರ್ಟ್ಸ್ ಮಾಡೋಕ್ಕೆ ನಾವು ಭಾಳ ಪ್ರಯತ್ನ ಪಡ್ತಾ ಇದ್ದೀವಿ. ಬಿಕಾಸ್ ಇಟ್ ಹ್ಯಾಸ್ ಡನ್ ವೆರಿ ವೆಲ್ ಇನ್ ಆಲ್ ದ ಇಂಟರ್ನ್ಯಾಷನಲ್ ಶೋಸ್. ಈಗ ಅರ್ಜೆಂಟಿನಾ ಚೀಫ್ ಬಂದಿದ್ದಾರೆ, ಮಲೇಷ್ಯಾ ಚೀಫ್ ಬಂದಿದ್ದಾರೆ, 26 ರಕ್ಷಣಾ ಸಚಿವರುಗಳು ಬಂದಿದ್ದಾರೆ. ಸೊ ಡಿಸಿಷನ್ಸ್ ಮೇಕಿಂಗ್ ವಿಲ್ ಹ್ಯಾಪನ್ ವೆರಿ ಫಾಸ್ಟ್. ಸೊ LCA ತೇಜಸ್ ಇಸ್ ದ ಮೇನ್ ಫೋಕಸ್ ಮಾಡಿದ್ದಾರೆ. ಬಿಕಾಸ್ ಎಕ್ಸ್ಪೋರ್ಟ್ಸು ಒಂದು ಮೈಂಡಲ್ಲಿ ಇಟ್ಕೊಂಡು. ನೆಕ್ಸ್ಟ್ ಯಾವ್ದು ಮಾಡಿದ್ದಾರೆ ಅಂದರೆ HLFT 42 ಅಂತ ಮಾಡಿದ್ದಾರೆ. ಅದು ಇಟ್ ಈಸ್ ಎ ಸೂಪರ್ಸಾನಿಕ್ ಟ್ರೈನಿಂಗ್ ಫೈಟರ್ ಜೆಟ್ಸ್. ಫಸ್ಟ್ ಟ್ರೈನಿಂಗ್ ಕೊಡ್ಬೇಕಾದ್ರೆ ಪೈಲಟ್ಗೆ ಬೇಸಿಕ್ ಟ್ರೈನಿಂಗ್ ಇರುತ್ತೆ. ಆಮೇಲೆ ಮಧ್ಯದಲ್ಲಿ ಮೀಡಿಯಮ್ ಟ್ರೈನರ್ಸ್ ಹಾಕ್ ಅಂತ ಇದೆ, ಮೀಡಿಯಮ್ ಜೆಟ್ ಟ್ರೈನರ್ಸ್ ಅದರಲ್ಲಿ ಮಾಡ್ತಾರೆ. ಫೈನಲಲ್ಲಿ ಸೂಪರ್ಸಾನಿಕ್ ಟ್ರೈನಿಂಗ್ ಮಾಡ್ತಾರೆ. ಅದರಲ್ಲಿ ಏನು ಮಾಡ್ತಿದ್ರು ಅಂದರೆ ನಮ್ಮ ಹತ್ರ ಏರ್ಕ್ರಾಫ್ಟ್ ಇರಲಿಲ್ಲ ಈ ಫೈನಲ್ ಟ್ರೈನಿಂಗಲ್ಲಿ. ಅವಾಗ ಏನು ಮಾಡ್ತಿದ್ರು ಅಂದರೆ ದೇ ವರ್ ಯೂಸಿಂಗ್ MiG-21 ಸುಖಾಯೋ ಆ ಯುದ್ಧಕ್ಕೆ ಬಳಸೋ ಏರ್ಕ್ರಾಫ್ಟ್ನೇ ಇಲ್ಲಿ ಯೂಸ್ ಮಾಡಿ ಅದು ಹಾಳಾಗ್ತಿದ್ವು ಕೆಲವು ಇದನ್ನು. ಸೊ ಈ ಸಲ ಅದನ್ನು HLFT 42 ಅಂತ ತಂದಿದ್ದಾರೆ. ಸೊ ಇದು ಲೈಕ್ ತೇಜಸ್ಸೇ ಮಾಡಿದ್ದಾರೆ. ಸೊ ಇಂಜಿನ್ನು GE ಹಾಕಿದ್ದಾರೆ ಅಂತ ಆ ಫಿಗರ್ ನೋಡಿ ಹೇಳೋಕ್ಕಾಗತ್ತೆ. ಆ್ಯಂಡ್ ಇಟ್ ಕ್ಯಾನ್ ಟ್ರೈನಿಂಗ್ ಒಂದೇ ಅಲ್ಲ, ಸಣ್ಣ ಪುಟ್ಟ ಯುದ್ಧಕ್ಕೂ ಇದನ್ನು ಯೂಸ್ ಮಾಡ್ಬೋದು ಅಂತ HLFT 42 ತುಂಬ ಫೋಕಸ್ ಮಾಡಿದ್ದಾರೆ. ಆಮೇಲೆ ದಿಸ್ ಕ್ಯಾನ್ ಬಿ ಆಲ್ಸೋ ಎಕ್ಸ್ಪೋರ್ಟೆಡ್ ಟು ಮೆನಿ ಕಂಟ್ರೀಸ್. ಬಿಕಾಸ್ ಈವನ್ ಅಮೇರಿಕಾಗೆ ಟ್ರೈನರ್ ಏರ್ಕ್ರಾಫ್ಟ್ಸ್ ಬೇಕೀಗ. ಸೊ ಈ ಸೂಪರ್ಸಾನಿಕ್ ಟ್ರೈನಿಂಗ್ ಜೊತೆ ಫೈನಲ್ ಟ್ರೈನಿಂಗ್ ಏರ್ಕ್ರಾಫ್ಟ್. ಸೊ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ LCA ಮತ್ತು HLFT 42 ಫೋಕಸ್ ಮಾಡಿದ್ದಾರೆ. ಮಿಸೈಲ್ಸ್ ಅಂತ ತಗೊಂಡಾಗ ಬ್ರಹ್ಮೋಸ್ ಈ ಸಲ ತುಂಬಾ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಬ್ರಹ್ಮೋಸು ಏರ್ ಟು ಏರ್ ಮಿಸೈಲ್ಸು, ಬ್ರಹ್ಮೋಸು ನೆಕ್ಸ್ಟ್ ಜನ್ರೇಷನ್ ಮಿಸೈಲ್ಸು ಇವೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಈ ಪ್ರೋಟೋಟೈಪು ಜಸ್ಟ್ ಸ್ಕೇಲ್ ಮಾಡಲು ಮಾಡಿಟ್ಟಿದ್ದಾರೆ. ಯಾವುದು ಅಂದರೆ LCA Mark 2 ಅಂತ. Mark 2 ನೆಕ್ಸ್ಟ್ ಬರ್ತಾ ಇದೆ. ಇಟ್ ವಿಲ್ ನಾಟ್ ಬಿ ಅಲ್ಲ LCA, ಇಟ್ ವಿಲ್ ಬಿ ಎ ಮೀಡಿಯಮ್ ಏರ್ಕ್ರಾಫ್ಟ್. ಸೊ ಅದ್ರದ್ದು ಒಂದು ಪ್ರೋಟೋಟೈಪ್ ಅಂದರೆ ಅಂದರೆ ಮಾಡೆಲ್ ಅಷ್ಟೇ, ಇನ್ನೂ ಏನು ಡಿಸೈನ್ ಎಲ್ಲ ಹಂತದಲ್ಲೇ ಇದೆ, ನಡೀತಾ ಇದೆ. ಅದಾದಮೇಲೆ ಅಮ್ಕ ಅಂತ ಒಂದು ಮಾಡೆಲ್ ಇಟ್ಟಿದ್ದಾರೆ. ಸೊ ಈ 2 ಏರ್ಕ್ರಾಫ್ಟ್ ಮಾಡೆಲ್ ಇಟ್ಟಿದ್ದಾರೆ. ಮತ್ತು ಇನ್ನೊಂದು TED-BF ಅಂತ, ಟ್ವಿನ್ ಇಂಜಿನ್ ಡೆಕ್ ಬೇಸ್ಡ್ ಫೈಟರ್ ಅಂತ. ಇದನ್ನು ಏನಕ್ಕೆ ಅಂದರೆ ನಮ್ಮ ಹತ್ರ ಈಗ 2 ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆ. ಆ 2 ಏರ್ಕ್ರಾಫ್ಟ್ ಕ್ಯಾರಿಯರಲ್ಲೂ 30 MiG-29 ಇಳಿಯೋ ಅಷ್ಟು ಕೇಪಬಿಲಿಟಿ ಇದೆ. ಬಟ್ ನಮ್ಮ ಹತ್ರ ಅದರಲ್ಲಿ ಇರೋದೇ 40 ಏರ್ಕ್ರಾಫ್ಟ್ ಇದೆ. ಸೊ ಅದರಲ್ಲೂ ಕಮ್ಮಿ ಆಗೋಗಿದೆ. ಸೊ ಈಗ TED-BF ಮಾಡಿ ಕೊಡೋಕ್ಕೋಸ್ಕರ ಅದಕ್ಕೊಂದು 5-6 ವರ್ಷ ಬೇಕು. ಸೊ ಅಷ್ಟರಲ್ಲೇ ಯಾವ್ದಾದ್ರು ಮಿಡಲಲ್ಲಿ ಯಾವ್ದಾದ್ರು ರಫೇಲ್ F-18 ಯಾವ್ದಾದ್ರು ತಗೋಬೇಕು ಅಂತ ಯೋಚನೆ ಮಾಡಿದ್ದಾರೆ. ಸೊ ಇದು ಒಂದು ಆಕರ್ಷಣೆ ಆಗಿದೆ ಎಲ್ಲಿ ನಮ್ಮ ಏರೋ ಶೋ ಅಲ್ಲಿ, ನೇವಲ್ ಬೇಸ್ಡ್ ಏರ್ಕ್ರಾಫ್ಟ್ಸ್ ಅಂತ. ಅಂದರೆ ಇಲ್ಲಿರೋ ಏರ್ಕ್ರಾಫ್ಟು ನಾವು ಇಲ್ಲಿ ಆಚೆ ಕಡೆ ಯೂಸ್ ಮಾಡ್ತೀವಲ್ಲ ಈ ಲ್ಯಾಂಡಲ್ಲಿ, ಸೇಮ್ ಏರ್ಕ್ರಾಫ್ಟ್ ನೇವಿಗೆ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ನೇವಿಗೆ ತುಂಬ ಪವರ್ ಬೇಕು. ಯಾಕಂದರೆ ಸಣ್ಣ ಜಾಗದಲ್ಲೇ ಇಳಿಬೇಕು, ಆಮೇಲೆ ಶಾರ್ಟ್ ಇದರಲ್ಲಿ ಸ್ಟಾಪ್ ಆಗಬೇಕು, ಮತ್ತು ಟೇಕ್ ಆಫ್ ಆಗಬೇಕಾದ್ರೂ ಪವರ್ ಜಾಸ್ತಿ ಬೇಕು, ಮತ್ತು ಅಲ್ಲಿರೋ ಕಂಡೀಷನ್ಸು ಜಾಸ್ತಿ
ಇದಿರುತ್ತೆ, ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಈ ಪವರ್ಫುಲ್ ಏರ್ಕ್ರಾಫ್ಟ್ ಬೇಕು. ನಮ್ಮ ಹತ್ರ ಇದ್ದಿದ್ದು ಈಗ MiG-29 ಒಂದೇ. ಸೊ ಇವಾಗ ಏನು ಮಾಡಿದ್ದಾರೆ, 26 ಏರ್ಕ್ರಾಫ್ಟ್ ತಗೋತೀವಿ ಅಂದಮೇಲೆ ಈಗ ಅದಕ್ಕೆ ಹೆಚ್ಚಿಗೆ ಮಹತ್ವ ಬಂದು ಅವರು ಇದು ಮಾಡ್ತಿದ್ದಾರೆ. ನಾವು TED-BF ಸ್ಕೇಲ್ ಮಾಡಿಟ್ಟಿದ್ದೀವಿ ಸೊ ದಟ್ ನಾವು ಶುರು ಮಾಡ್ತೀವಿ ಅಂತ. ಲಾಸ್ಟ್ ವೀಕ್ ಅಷ್ಟು LCA ಅವರು ನೇವಿ ಮೇಲೆ ಇಳಿದು ತೋರಿಸಿದ್ರು. ಆ್ಯಕ್ಚುಲಿ ನೇವಿ ಅವ್ರನ್ನ LCA ಬೇಡ ಅಂದಿದ್ರು ನೇವಲ್ ವರ್ಷನ್ನು, ಬಟ್ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಈಗ LCA ಇಸ್ ಕೇಪಬಲ್ ಆಫ್ ಲ್ಯಾಂಡಿಂಗ್ ಆ್ಯಂಡ್ ಟೇಕಿಂಗ್ ಆಫ್ ಅಂತ. ನೇವಿ ಅವ್ರಿಗೆ ಇನ್ನೂ ಯಾಕೋ ಮನವರಿಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಅದು ಸಿಂಗಲ್ ಇಂಜಿನ್ ಏರ್ಕ್ರಾಫ್ಟು, ಅವ್ರಿಗೆ ಟ್ವಿನ್ ಇಂಜಿನ್ ಬೇಕು ಅಂತ ಕೂತಿದ್ದಾರೆ. ಸೊ ಇದೊಂದಿದೆ. ಆಮೇಲೆ LCH ಪ್ರಚಂಡ್ ಈ ಸಲ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ. ಯಾಕಂದರೆ ಮೊನ್ನೆ ಇತ್ತೀಚೆಗೆ ಅದು LCH ಪ್ರಚಂಡ್ ಲಾಂಚ್ ಆಯಿತು. ಸೊ LCH ಪ್ರಚಂಡ್ ಈಸ್ ಎ ವೆರಿ ಲೈಟ್ ಕಾಂಪ್ಯಾಕ್ಟ್ ಹೆಲಿಕಾಪ್ಟರ್ ವಿಚ್ ಕ್ಯಾನ್ ಆಲ್ಸೋ ಗೋ ಆನ್ ದಿ ಹಿಮಾಲಯಾಸ್ ಆ್ಯಂಡ್ ಸಿಯಾಚಿನ್ ತನಕ ಹೋಗೋವಷ್ಟು ಕೇಪಬಿಲಿಟೀಸ್ ಇರುತ್ತೆ. ಸೊ ಈ LCH ಪ್ರಚಂಡ್ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ನಮ್ಮ ಇದಕ್ಕೆ ಎಕ್ಸ್ಪೋರ್ಟ್ ಮನದಲ್ಲಿಟ್ಕೊಂಡು. ಪ್ಲಸ್ ತುಮಕೂರು ಇದು ಸ್ಟಾರ್ಟ್ ಆಯ್ತಲ್ಲ ನಮ್ಮ ಡಿವಿಷನ್ನು. ಸೊ ನಮ್ಗೆ HK ಇದೆ ಈಗ, ಏಷ್ಯಾ ಲಾರ್ಜೆಸ್ಟ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ನಮ್ಮ ಬ್ಯಾಂಗ್ಳೂರಲ್ಲಿದೆ. ಅದರ ಸೊ ಇದೆಲ್ಲ ಮನದಟ್ಟಿಟ್ಕೊಂಡು LCH, LCA ಮತ್ತು HLFT-42 ಈ ಮೂರು ತುಂಬ ಫೋಕಸ್ ಮಾಡ್ತಾ ಇದ್ದಾರೆ. ಮಿಸೈಲ್ಸಲ್ಲಿ ಬ್ರಹ್ಮೋಸ್ HK ಫೋಕಸ್ ಮಾಡ್ತಾ ಇದ್ದಾರೆ. ಸರ್, ಇವಾಗ ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಇದೆಲ್ಲ ಯಾವ ರೀತಿ ಯುದ್ಧ ವಿಮಾನಗಳು ಅಂತ ಸರ್ ಈಗ ನೋಡ್ತಾ ಇರಬಹುದು. ಸೊ ಇದೆಲ್ಲ ಯಾವ ರೀತಿ ಅಂತ ನೋಡ್ತಾನೆ ಹೇಳೋದು ನೋಡಿ. ಇದು ಹೋಗ್ತಾ ಇರೋ ತೇಜಸ್ಸು ಏನಕ್ಕೆ ಅಂದರೆ ಇದು ಟ್ರಯಾಂಗಲ್ ಡೆಲ್ಟಾ ವಿಂಗ್ ಅಂತಾರೆ. ಇದು ಟ್ರಯಾಂಗಲ್ ಡೆಲ್ಟಾ ವಿಂಗ್, ಇದಕ್ಕೆ ಟೈಲ್ ಇರಲ್ಲ ಹಿಂದ್ಗಡೆ. ಸೊ ಇದು ಟ್ರಯಾಂಗಲ್ ಡೆಲ್ಟಾ ವಿಂಗ್ ಏನು ಕೊಡ್ತಾರೆ ಅಂದರೆ ಹೈ ಸ್ಪೀಡು ಮತ್ತು ಹೈ ಆಲ್ಟಿಟ್ಯೂಡ್ಗೆ ಭಾಳ ಫಾಸ್ಟಾಗಿ ಕ್ಲೈಂಬ್ ಆಗೋಕ್ಕೆ. ಆಮೇಲೆ ಟೆಕ್ನಿಕಲಿ ಡ್ರ್ಯಾಗ್ ಕಮ್ಮಿ ಇರುತ್ತೆ, ಬಟ್ ಒಂದು ಲೆವೆಲಲ್ಲಿ ಅದಕ್ಕೆ ಬೇರೆ ಒಂದು ಡಿಸೈನು ಮಾಡಿದ್ದಾರೆ, ಕ್ರ್ಯಾಂಕ್ಡ್ ವಿಂಗ್ಸ್ ಅಂತ ಡಿಸೈನ್ ಮಾಡಿದ್ದಾರೆ. ಬಟ್ ಅದು HK ಟೆಕ್ನಿಕಲ್ ಆಗ್ತಾ ಹೋಗುತ್ತೆ ನಾನು ಹೇಳ್ಕೊಂಡು ಹೋದರೆ. ಸೊ ನಾನು ಈಗ ನೋಡಿದ್ದು LCA. ಸೊ ಮೊದಲನೇ ನೋಡಿದ್ದು ನನಗೆ ಗೊತ್ತಾಗಲಿಲ್ಲ ಅದು ಯಾವ ಏರ್ಕ್ರಾಫ್ಟ್ ಅಂತ. ಜಸ್ಟ್ ಕಣ್ಣಲ್ಲೇ ನೋಡ್ತಾ ಹೇಳೋದು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ. ವಿಂಗ್ ಶೇಪ್ ನೋಡಿದ್ರೆ ನನ್ನ ಒಂದು ಐಡಿಯಾ ಬರುತ್ತೆ. ಇದು LCA ವಿಂಗ್ ಅಂತೂ ಡೆಲ್ಟಾ ವಿಂಗ್. ಅದು ದಿಸ್ ಇಸ್ ದ ಲೈಟೆಸ್ಟ್ ಏರ್ಕ್ರಾಫ್ಟ್, ಒನ್ ಆಫ್ ದಿ ಲೈಟೆಸ್ಟ್ ಏರ್ಕ್ರಾಫ್ಟ್ ಇನ್ ದಿ ವರ್ಲ್ಡ್. ನಾಟ್ ದ ಓನ್ಲಿ ಒನ್, ಬಟ್ ಇಟ್ಸ್ ಒನ್ ಆಫ್ ದಿ ಲೈಟೆಸ್ಟ್ ಏರ್ಕ್ರಾಫ್ಟ್ ಇನ್ ದಿ ವರ್ಲ್ಡ್. ಬೇರೆ ದೇಶದಲ್ಲೂ ಈ ತರದ್ದು ಇದು ಲೈಟ್ ಇದು ಮಾಡಿದ್ದಾರೆ, ಬಟ್ ಇದರಲ್ಲಿ ಇಟ್ ಇಸ್ ಒನ್ ಆಫ್ ದಿ ಲೈಟೆಸ್ಟ್ ಏರ್ಕ್ರಾಫ್ಟ್ ಇನ್ ದ ವರ್ಲ್ಡ್. ಆಮೇಲೆ ಸೈಜಲ್ಲೂ ಲೆಂತಲ್ಲೂ ತುಂಬ ಚಿಕ್ಕದಿದು. ಪ್ಲಸ್ ಇದು ನಾವು ಏನಕ್ಕೆ ಮಾಡಿದ್ದೀವಿ LCA ಅಂದರೆ ಇದು ಎಲ್ಲ ಬೇರೆ ಬೇರೆ ದೇಶಕ್ಕೆ ಆರುತ್ತೆ ಅಂತಲ್ಲ. ಇದು ಚೈನಾ ಪಾಕಿಸ್ತಾನ್ಗೆ ತಡೆಯೋ ಶಕ್ತಿ ಅಂತೂ ಖಂಡಿತ ಇದೆ. ನಿಮ್ಮ ನೇಬರಿಂಗ್ ಪ್ರಾಬ್ಲಮ್ ಆಗದೆ ಇರೋಂಥ LCA ಮಾಡಿದ್ದಾರೆ. Mark 2 ಅದು ಮೀಡಿಯಮ್, ಅದು ಜಾಸ್ತಿ ದೂರ ಹೋಗುತ್ತೆ ಅದು. ಸೊ ಈ Mark 1 ನಮ್ಮ ಈ ಎರಡು ದೇಶನ ತಡೆಯೋಕ್ಕೋಸ್ಕರ ಈ LCA Mark 1 ಮಾಡಿಟ್ಕೊಂಡಿದ್ದೀವಿ. ಅದು Mark 1 ಆ್ಯಂಡ್ Mark 1A. Mark 1 ಡೆಲಿವರಿ ಆಗೋಗಿದೆ 40, Mark 1A ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್. ಸೊ ಅದು ಈಗ 83 ಏರ್ಕ್ರಾಫ್ಟ್ ನಡೀತಾ ಇದೆ, ಆಗಲೇ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗಿದೆ. 40 ಏರ್ಕ್ರಾಫ್ಟ್ ಈಗ ಕೊಯಂಬತ್ತೂರು ಸೂಲೂರಲ್ಲಿ ಸ್ಕ್ವಾಡ್ರನ್ ಮಾಡಿಟ್ಟಿದ್ದಾರೆ. ಒಂದು ಸ್ಕ್ವಾಡ್ರನ್ ಅಂದರೆ 18 ಏರ್ಕ್ರಾಫ್ಟ್. ಅದರಲ್ಲಿ 16 ಯುದ್ಧ ವಿಮಾನಗಳು, 2 ಟ್ರೈನರ್ ಇರುತ್ತೆ. ಆ ಥರ 42 ಸ್ಕ್ವಾಡ್ರನ್ ಇರಬೇಕಾಗಿತ್ತು ಇಂಡಿಯಾದಲ್ಲಿ. ಬಟ್ ಇವಾಗ ಎಲ್ಲ ಹಳೆ ಫ್ಲೈಟ್ಗಳಾಗಿ ಡಿಪ್ಲೀಟ್ ಮಾಡಿ ಈಗ ಬರೇ 31 ಸ್ಕ್ವಾಡ್ರನ್ ಇದೆ. ಈ 31 ಸ್ಕ್ವಾಡ್ರನ್ ಇದ್ದರೆ ತುಂಬಾ ಕಷ್ಟ ಚೈನಾ ಪಾಕಿಸ್ತಾನ ಒಂದೇ ಸಲ ಅಟ್ಯಾಕ್ ಮಾಡಿದ್ರೆ. ಸೊ ಅದಕ್ಕೋಸ್ಕರ 42 ಸ್ಕ್ವಾಡ್ರನ್ ಮಾಡೋಕ್ಕೋಸ್ಕರನೇ ಬೇಗ ಏರ್ಕ್ರಾಫ್ಟ್ಸ್ಗಳು ತಗೊಳ್ಳೋದು, ಇದು ಮಾಡೋದು, ಮತ್ತು ಪ್ರೊಡಕ್ಷನ್ಸು ಅಷ್ಟೇ ವೇಗವಾಗಿ ನಡೀತಾ ಇದೆ. ಸರ್, ಈಗ ಒಂದು ಯುದ್ಧ ವಿಮಾನ, ಒಂದು ಏರ್ಕ್ರಾಫ್ಟ್ನ ತಯಾರಿ ಮಾಡೋದಕ್ಕೆ ಎಷ್ಟು ತಿಂಗಳು, ಎಷ್ಟು ವರ್ಷಗಳು ಬೇಕಾಗುತ್ತೆ ಅಂತ? ಸುಮಾರು 5 ರಿಂದ 6 ತಿಂಗಳು ಬೇಕಾಗುತ್ತೆ ಒಂದು ಏರ್ಕ್ರಾಫ್ಟ್ ಫಾಸ್ಟಾಗಿ ಮಾಡೋಕ್ಕೆ ಹೋದರೆ. ಈಗ ಏರ್ಕ್ರಾಫ್ಟ್ ನೋಡಿ, ಈಗ HAL ಅವ್ರು ಏನು ಹೇಳ್ತಾ ಇದ್ದಾರೆ, LCA Mark 2 ಈಗ Mark 1 ನಾನು ನಿಮ್ಗೆ ಹೇಳ್ತೀನಿ, 9 ಏರ್ಕ್ರಾಫ್ಟ್ ನಡೀತಾ ಇದೆ. 9 ಏರ್ಕ್ರಾಫ್ಟ್ ವರ್ಷಕ್ಕೆ ಮಾಡ್ತಾ ಇದ್ದಾರೆ. ಅದು ಸಾಲದು. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ 24 ಅಂದ್ರಲ್ಲ ಸರ್, ಈಗ ವರ್ಷಕ್ಕೆ 9 ಹೇಗೆ ಅಂದ್ರೆ ಲೈನ್ಸ್ ಇರುತ್ತೆ, ಅಷ್ಟೊಂದು 5-6 ಲೈನ್ ಇರುತ್ತೆ. ಸೊ ಅದ್ರ ಒಂದು ಏರ್ಕ್ರಾಫ್ಟ್ ಅಂದ್ರೆ
ಒಂದು ಲಕ್ಷ ಕಾಂಪೊನೆಂಟ್ಸ್ ಬರುತ್ತೆ ನಿಮಗೆ, 1.5 ಲಕ್ಷ ಕಾಂಪೊನೆಂಟ್ ಹೋಗುತ್ತೆ. ಸೊ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಜನರಲ್ ಐಡಿಯಾ ಕೊಟ್ಟೆ ಅಷ್ಟೇ. ಸೊ ಒಂದೇ ಏರ್ಕ್ರಾಫ್ಟ್ ಯಾರು ಮಾಡೋಕ್ಕೋಗಲ್ಲ. ಸೊ ಈ ಥರ ಮಾಡಿದಾಗ ಈಗ ಒಂದು ಪ್ರೋಟೋಟೈಪ್ ಮಾಡೋಕ್ಕೆ ಒಂದು 6 ತಿಂಗಳೇನು 4 ವರ್ಷನೂ ತಗೋತಾರೆ ಅದನ್ನು. ಸೊ ಈಗ ಒಂದ್ಸಲಿ ಪ್ರೊಡಕ್ಷನೈಸ್ಗೆ ಬಂದಾಗ 9 ರಿಂದ 10 ಅಂತೂ ಗ್ಯಾರಂಟಿ ಮಾಡ್ತಾರೆ. ಸ್ವಲ್ಪ ಇನ್ನು ಈಗ ಇಂಡಸ್ಟ್ರಿ 4.0 ಅದು ಇದು ಎಲ್ಲ ಅಡ್ಯಾಪ್ಟ್ ಮಾಡಿ ವೆಂಡರ್ ಬೇಸ್ ಸ್ಟ್ರಾಂಗ್ ಮಾಡಿದ್ರೆ 12-13 ಹೋಗ್ಬೋದು. ಮಾಡರ್ನೈಸೇಷನ್ ಅಂತ ಮಾಡಕ್ ಹೋದ್ರೆ 24 ರಿಂದ 25 ಮಿಲಿಟರಿ ಏರ್ಕ್ರಾಫ್ಟ್ ನಮ್ಮ ಭಾರತದಲ್ಲಿ ಮಾಡ್ಬೋದು. 25 ಏರ್ಕ್ರಾಫ್ಟ್ ಪರ್ ಇಯರ್ ಮಾಡಬೇಕು ಅನ್ನೋ ಗೋಲು ಗೌರ್ಮೆಂಟ್ ಅವ್ರಿಗೆ ಹಾಕೊಂಡಿದ್ದಾರೆ. 25 ಏರ್ಕ್ರಾಫ್ಟ್ ಮಾಡ್ತಾರೆ, ಖಂಡಿತನೂ ಮಾಡ್ತಾರೆ. ಇನ್ನು ಅತಿ ವೇಗವಾಗಿ ತಯಾರಿ ಮಾಡ್ತಾ ಇರುವಂತಹ ದೇಶ ಯಾವುದು ಅಂತ ಸರ್? ಈಗ ಯುದ್ಧ ಏರ್ಬಸ್ ಮತ್ತೆ ಬೋಯಿಂಗ್ ಇವರೆಲ್ಲ ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾರೆ. ಬಿಕಾಸ್ ಅವರೆಲ್ಲ ತುಂಬಾ ಶತಮಾನಗಳಿಂದ ಅವರ ಈ ಫೀಲ್ಡ್ ಅಲ್ಲಿ ಇರೋರು ಅಂಡ್ ಟೆಕ್ನಾಲಜಿ ಗೊತ್ತಿರೋರು. ನಮ್ಮಲ್ಲಿ ಕೆಲವು ಪಾರ್ಟ್ಸ್ ಕೆಲವು ದೇಶಗಳ ಮೇಲೆ ಅವಲಂಬಿತವಾಗಿದ್ದೀವಿ. ಈಗ ನಮಗೆ ಕಾಕ್ಪಿಟ್ ಪೈಲಟ್ ಸೀಟ್ ಅದು ನಾವು ಮಾಡಲ್ಲ, ನಾವು ಬ್ರಿಟಿಷ್ ಅವ್ರ ಮೇಲೆ ಅವಲಂಬಿತವಾಗಿದ್ದೀವಿ. ಆ ಥರ ಕೆಲವು LRUs ಅಂತ ಹೇಳ್ತಾರೆ. ಕೆಲವೆಲ್ಲ ನಾವು ಬೇರೆ ದೇಶದ ಮೇಲೆ ಅವಲಂಬಿತವಾಗಿದ್ದೀವಿ. ಅವ್ರೇನಾದ್ರು ನಿಧಾನ ಮಾಡಿದ್ರೆ ನಮಗೆ ಬರೋದು ಸ್ವಲ್ಪ ಕಷ್ಟ, ಲೇಟ್ ಆಗುತ್ತೆ. ಎಸ್, ನಾವು ನಮ್ಮ ಭಾರತ ದೇಶ ಸ್ವಾವಲಂಬಿ ಆದರೆ ನಮ್ಮ ರಕ್ಷಣಾ ಪಡೆಗಳಲ್ಲಿ ಇನ್ನೂ ಅತಿ ವೇಗ ಕಾಣಬಹುದು ಅಂತಾನೆ ಹೇಳ್ಬೋದು. ಮ್ಯಾನುಫ್ಯಾಕ್ಚರ್ ಆಗೋದ್ರಲ್ಲಿ ಅತಿ ವೇಗ ಒಂದೇ ಅಲ್ಲ, ಅತಿ ಪವರ್ಫುಲ್ ಆಗಿ ಉಳಿತೀವಿ. ಯಾಕೆ ನೋಡಿ, ಈಗ ಬೇರೆ ದೇಶದ ಮೇಲೆ ಎಷ್ಟು ಅವಲಂಬಿತವಾಗಿದ್ರು ನಮಗೆ ತೊಂದರೆ. ಯಾಕಂದ್ರೆ ಕಾರ್ಗಿಲಲ್ಲಿ ಈ ಮಿರಾಜ್ 2000 ಒಂದೇ ಯುದ್ಧ ವಿಮಾನ ಆ ಬೆಟ್ಟ ಗುಡ್ಡಗಳ ಮೇಲೆ ಚಲಿಸಬಲ್ಲ ಶಕ್ತಿ ಇತ್ತು. ಬಟ್ ಅದಕ್ಕೆ ಬೇಕಾಗಿರೋಂಥ ಮಿಸೈಲ್ಸ್ ಅಮೆರಿಕದಿಂದ ಪರ್ಚೇಸ್ ಮಾಡಿದ್ವಿ. ಬಟ್ ಅವ್ರು ಅದೇ ಟೈಮ್ಗೆ ಪಾಕಿಸ್ತಾನ್ ಸಪೋರ್ಟ್ ಮಾಡ್ತಿರೋದ್ರಿಂದ ನಮಗೆ ಬಂದು ನಾವು ಫಿಕ್ಸ್ ಮಾಡ್ಕೊಡಲ್ಲ ಅಂದ್ರು. ಮಿಸೈಲ್ಸ್ ವಿಮಾನಕ್ಕೆ ಸುಮ್ಮನೆ ಫಿಕ್ಸ್ ಮಾಡೋಕ್ಕಲ್ಲ, ಅದಕ್ಕೆ ಸರ್ಕ್ಯೂಟ್ಸು ಏನೇನೋ ಇದಾವೆ, ಮಾಡಲ್ಲ ಅಂದ್ರು. ಅವಾಗ ಇಸ್ರೇಲ್ ಅವ್ರನ್ನ ಕರ್ಕೊಂಬಂದು ನಾವು ಫಿಕ್ಸ್ ಮಾಡಿಸ್ಕೋತೀವಿ. ಅದನ್ನ ಆ ಫಿಕ್ಸ್ ಮಾಡಿಸ್ಕೊಂಡು ಹೋಗಿ ಕಾರ್ಗಿಲ್ ಯುದ್ಧ ಗೆಲ್ಬೇಕಾಗುತ್ತೆ. GPS ನಮ್ಗೆ ಕೊಟ್ಟಿದ್ರು ಅಮೆರಿಕನ್ಸ್. ಆ ಕಾರ್ಗಿಲ್ ಯುದ್ಧ ಟೈಮಲ್ಲಿ GPS ತೆಗೆದ್ಬಿಟ್ರು. ಸೊ ನಮ್ಮ ಸೈನಿಕರಿಗೆ ಅಲ್ಲೂ ಒಂದು ಪ್ರಾಬ್ಲಮ್ ಆಯಿತು, GPS ಸರಿಯಾಗಿ ಸಿಗದೇನೆ. ಸೊ ಈ ಥರ ನಾವು ಅವಲಂಬಿತವಾಗೇ ಉಳ್ಕೊಂಡ್ರೆ ಈ ಥರ ನಾವು ಯಾವತ್ತೂ ಯಾರು ಯಾವಾಗ ಕೈ ಎತ್ತುತ್ತಾರೆ ಅಂತ ಹೇಳೋಕ್ಕೆ ಬರಲ್ಲ ನಮಗೆ. ಸೊ ಯಾವತ್ತಿದ್ರೂ ನಾವು ಮಾಡೋ ಶಕ್ತಿ ನಾವು ಬೆಳೆಸ್ಕೊಂಡ್ರೆ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ, ನಾವೇ ಪವರ್ಫುಲ್ ಅನ್ಸ್ಕೊಳ್ಳೋದ್ರಲ್ಲಿ ಹೆಚ್ಚಿಗೆ ಇದಾಗುತ್ತೆ ಅಷ್ಟೇ. ಸರ್, ಈಗ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಆದಮೇಲೆ ಒಂದು ಯುದ್ಧ ವಿಮಾನ ರೆಡಿ ಆಗುತ್ತೆ. ಸೊ ಆ ಥರದ್ರಲ್ಲಿ ಫೇಲ್ಯೂರ್ ಆಗದೆ ಓಕೆ ಒಂದೇ ಏಟಲ್ಲಿ ಪಟ್ಟಂತ ಓಕೆ ಆಗಿರುವಂತಹ ವಿಮಾನಗಳು ಯಾವ್ದಾದ್ರು? ಅಲ್ಲ, ಅಲ್ಲಿ ಸುಮಾರು ಇಲ್ಲ ಯಾವ ಯುದ್ಧ ವಿಮಾನನೂ ಫಸ್ಟ್ ಟೈಮ್ ಬಂದಾಗ ಆಗಲ್ಲ. ಫಸ್ಟ್ ಮಾಡಿದಾಗ ಆಗತ್ತೆ. ಕೆಲವು ಫೇಲ್ಯೂರ್ ಅಂದ್ರೆ ಬಿದೋಗುತ್ತೆ ಅಂತ ಹೇಳಲ್ಲ, ಕೆಲವು ಪ್ರಾಬ್ಲಮ್ಸ್ಗಳು ಇರ್ತವೆ, ಟೀಚಿಂಗ್ ಪ್ರಾಬ್ಲಮ್ಸ್ ಇರುತ್ತೆ. ಅದು ಆಗ್ತಾ 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 ಎಲ್ಲ ಸರಿ ಹೋದ್ಮೇಲೆ ಸೆಮಿಲ್ಯಾಕ್ ಅಂತ ಒಂದು ಆರ್ಗನೈಸೇಷನ್. ಫಾರ್ ಎಕ್ಸಾಂಪಲ್ ಎಷ್ಟು ಸಲ ಆಗುತ್ತೆ ಸರ್ ಈ ರೀತಿ? ಅದು ಹೇಳಕ್ ಬರಲ್ಲ. ಆ ಫೇಲ್ಯೂರ್ ಒಂದು ಯಾವುದೋ ಒಂದು ಬೋಲ್ಟ್, ಒಂದು ಸಣ್ಣ ಸೌಂಡು, ಇಲ್ಲ ಆ ಜಾಯ್ ಸ್ಟಿಕ್ ಅಲ್ಲಿ ಏನೋ ಒಂದು ಚೂರು ವೇರಿಯೇಷನ್ ತುಂಬ ಇದೆ ಅದರಲ್ಲಿ. ಇದು ಸ್ಟ್ಯಾಂಡರ್ಡ್ಸ್ ಅದನ್ನ ಸೆಮಿಲ್ಯಾಕ್ ಅಂತ ಒಂದು ಸೆಂಟರ್ ಫಾರ್ ಮಿಲಿಟ್ರಿ ನಾನು ಮರೆತುಬಿಟ್ಟೆ, ಸೆಮಿಲ್ಯಾಕ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಆ ಸೆಮಿಲ್ಯಾಕ್ ಅವರು ಸರ್ಟಿಫೈ ಮಾಡಿದ್ಮೇಲೆ ಏರ್ಕ್ರಾಫ್ಟು ಬಳಕೆ ಆಗೋಕ್ಕೆ ಯೋಗ್ಯ ಅಂತ ಆಗೋದು. ವಿ ಆರ್ ಹ್ಯಾವಿಂಗ್ ಎ ಸೆಮಿಲ್ಯಾಕ್ ಸರ್ಟಿಫಿಕೇಶನ್ ಫಾರ್ ಆಲ್ ದ ಮಿಲಿಟರಿ ಏರ್ಕ್ರಾಫ್ಟ್ಸ್. ಅದೇ ಇವ್ರದ್ದು ಸಿವಿಲ್ ಏವಿಯೇಷನಲ್ಲಿ ಅವ್ರದ್ದೇ ಆದ ಸರ್ಟಿಫಿಕೇಶನ್ ಬೇರೆ ಇದೆ, ಮಾನದಂಡಗಳು ಬೇರೆ ಇದೆ. ಸೊ ಈ ಸೆಮಿಲ್ಯಾಕ್ ಆದಮೇಲೆ ಓಕೆ ಆದಮೇಲೆ ಗೌರ್ಮೆಂಟ್ ಒಂದು ಆರ್ಡ್ರ್ ಕೊಡ್ತಾರೆ. ಒಂದೇ ಸಲ 100 ಏರೋಪ್ಲೇನ್ ಮಾಡುವಂತ ಕೊಡಲ್ಲ ಅವರು, LSP ಅಂತ ಕೊಡ್ತಾರೆ, ಲಿಮಿಟೆಡ್ ಸೀರೀಸ್ ಪ್ರೊಡಕ್ಷನ್ ಅಂತ. ಆ ಲಿಮಿಟೆಡ್ ಸೀರೀಸ್ ಪ್ರೊಡಕ್ಷನಲ್ಲಿ ತಿರ್ಗಾ 8-10 ಮಾಡ್ತಾರೆ. ಅದನ್ನ ತುಂಬ ಇದು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಅದ್ರಲ್ಲೇನಾರ ಪ್ರಾಬ್ಲಮ್ ಬಂದ್ರೆ ತಿರ್ಗಾ ಅದೆಲ್ಲ ಕರೆಕ್ಷನ್ಸ್ ಕೊಡ್ತಾರೆ. ಆ ಕರೆಕ್ಷನ್ಸ್ ಆದ್ಮೇಲೆ ಫೈನಲ್ ಆಪರೇಷನ್ ಕ್ಲಿಯರೆನ್ಸ್ ಅಂತ ಆಗುತ್ತೆ. ಆ ಫೈನಲ್ ಆಪರೇಷನ್ ಕ್ಲಿಯರೆನ್ಸ್ ಆದ್ಮೇಲೆ ಇಟ್ ಈಸ್ ಎ ಗುಡ್ ಫಾರ್ ಯೂಸ್ ಅಂತ ಮುಂದುವರ್ಕೊಂಡು ಹೋಗುತ್ತೆ. ಇದು ಪ್ರೊಸೀಜರ್ ವಾಟ್ ದೇ ಫಾಲೋ. ಸರ್, ಇನ್ನೊಂದು ಕಡೆ ಈಗ ನಮ್ಮ ದೇಶದಲ್ಲಿ ಇರುವಂತಹ ಯುದ್ಧ ವಿಮಾನಗಳಿಗೂ ಬೇರೆ ದೇಶದಲ್ಲಿ ಇರುವಂತಹ ಯುದ್ಧ ವಿಮಾನಗಳಿಗೂ ಏನಾದರೂ ಡಿಫ್ರೆನ್ಸಿಯೇಷನ್ ಇದೆಯಾ? ನಾನು ಹೇಳೋದಲ್ಲ, ಇವಾಗ ಹತ್ತತ್ರ ನಾವು 4ನೇ ಪವರ್ಫುಲ್ ಸ್ಟ್ರೆಂತ್ ಆಗಿದ್ದೀವಿ. ಜನರೇಷನ್ ಆಫ್ ಏರ್ಕ್ರಾಫ್ಟ್ ತಗೊಂಡ್ರೆ ಚೈನಾ, ಜಪಾನ್, ಬ್ರಿಟನ್, US ಇವರೆಲ್ಲ ನಮಗಿಂತ ಮುಂದಿದ್ದಾರೆ ಜನರೇಷನಲ್ಲಿ. ಸ್ಕಿಲ್ನೆಸ್ ಆಫ್ ದಿ ಪೈಲಟ್ ತಗೊಂಡ್ರೆ ವಿ ಆರ್ ರೇಟೆಡ್
ನಂಬರ್ 1 ಇನ್ ದಿ ವರ್ಲ್ಡ್. ಈಗ ನನಗೆ ಬೆಂಜ್ ಕಾರ್ ಕೊಟ್ಬಿಟ್ಟು ನಾನು ಕಾರೇ ಓಡ್ಸಕ್ ಬರ್ತಿದ್ಮೇಲೆ ಬೆಂಜ್ ಇಟ್ಕೊಂಡು ನಾನು ಏನು ಮಾಡಲಿ? ಸೊ ಅದರಲ್ಲಿ ಸ್ಕಿಲ್ನೆಸ್ ಬೇಕು. ಈಗ ಹೇಳ್ತಾರೆ F-16 ಯುದ್ಧ ವಿಮಾನನ ನಮ್ಮ MiG-21 ಹಳೇ ಯುದ್ಧ ವಿಮಾನ ಹೊಡಿತು ಹೋಗಿ ಅಂದರೆ F-16 ವೀಕ್ ಅಂತಲ್ಲ, ಅದನ್ನ ಚಲನೆ ಮಾಡ್ತಿದ್ನಲ್ಲ ಪೈಲಟ್, ಅವನು ಅಷ್ಟೊಂದು ಸ್ಕಿಲ್ಡ್ ಇರಲಿಲ್ಲ. ಬೇರೆ ನಮ್ಮ ಅಭಿನಂದನ್ ಈ ವಾಸ್ ವೆರಿ ಹೈಲಿ ಸ್ಕಿಲ್ಡ್ ಪೈಲಟ್. ಸೊ ಹೋಗಿ ಇದಂತೂ ನಿಜ. ಈಗ ಯುದ್ಧ ವಿಮಾನ ತಯಾರಿಸೋದಲ್ಲ, ಅದ್ರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಬೆನ್ನೆಲುಬು ಅಂದ್ರೆ ಪೈಲಟ್ಗಳೇ ಆಗಿರ್ತಾರೆ. ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವ್ರಿಗೆ ಬೇಕಾದಷ್ಟು ಟ್ರೈನಿಂಗ್ ಇದೆಯಮ್ಮ. ಗೌರ್ಮೆಂಟ್ ಆಫ್ ಇಂಡಿಯಾ ಗಿವ್ಸ್ ಲಾಟ್ ಆಫ್ ಟ್ರೈನಿಂಗ್. ಆ ಟ್ರೈನಿಂಗ್ ಅದೇ ಒಂದು ಸಬ್ಜೆಕ್ಟ್ ಆಗುತ್ತೆ. ನಾನು ಹೇಳ್ಕೊಂಡು ಹೋದ್ರೆ ತುಂಬಾನೇ ಟ್ರೈನ್ ಮಾಡ್ತಾರೆ. ಒಂದ್ಸಲಿ ಎಜೆಕ್ಟ್ ಆದ್ರೆ ಸೀಟಿಂದ ಏನೋ ಈಗ ಅಭಿನಂದನ್ ಎಜೆಕ್ಟ್ ಆದ್ರಲ್ಲ, ಅವ್ರಿಗೆ ಮತ್ತೆ ಒಂದ್ಸಲಿ ಎಜೆಕ್ಟ್ ಆದ್ರೆ ಸರ್ಟನ್ ಪೋರ್ಷನ್ ಆಫ್ ಸ್ಪೈನಲ್ ಕಾರ್ಡೇ ಡ್ಯಾಮೇಜ್ ಆಗುತ್ತೆ ಅಂತಾರೆ. ಸೊ ಅವರು ಅದಕ್ಕೆ ಮೆಡಿಕಲಿ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಂಡ್ಮೇಲೆ ತಿರ್ಗಾ ಏರ್ಕ್ರಾಫ್ಟ್ ಅಲ್ಲಿ ಕೂತ್ಕೊಳ್ಳೋದು. 2 ಸಲ ಏನಾರು ಎಜೆಕ್ಷನ್ ಆದ್ರೆ ಆ ಪೈಲಟ್ ಜೀವನನೇ ಮುಗೀತು. ಸೊ ಅಷ್ಟು ಪ್ರಾಬ್ಲಮ್ ಇದೆ ಪೈಲಟ್ಸ್ಗೆ. ಆಮೇಲೆ ದೇ ಅಂಡ್ರಿಗೋ G ಫ್ಯಾಕ್ಟರ್ ಅಂತ ಇದೆ. G ಫ್ಯಾಕ್ಟರ್ ಅಂದ್ರೆ ಏನಂದ್ರೆ, ಈಗ ನಾವಿಬ್ರು ಇಲ್ಲಿ ಕೂತಿದ್ದೀವಿ, ನಮ್ ವೆಯ್ಟ್ ಏನಿದೆ, ನಂದೊಂದು 75 kg ಅಂದ್ರೆ ನಮ್ದು 1G 75 kg ಇದ್ದೀವಿ. ಬಟ್ ನಾವು ಮೇಲೆ ಏರೋಪ್ಲೇನ್ ಮೇಲೆ ಹೋಗಿ ಅದನ್ನ ತಿರುಗಿಸ್ತೀವಲ್ಲ, ಏರೋಪ್ಲೇನ್ ತಿರುಗಿಸ್ತಾನಲ್ಲ, ಅವಾಗ ಎಷ್ಟು ಫೋರ್ಸ್ ಆಗುತ್ತೆ ಏರೋಪ್ಲೇನ್ ಮೇಲೆ ಮತ್ತೆ ಪೈಲಟ್ ಮೇಲೆ ಅಂದರೆ 9G ತನಕ ಹೋಗ್ತಾನೆ. 9G ಅಂದರೆ ಈಗ ಅವನು 60 kg ಅಂದರೆ ಆ ಫೋರ್ಸ್ ಅವನಿಗೆ 540 kg ಫೋರ್ಸ್ ಹಂಗಿರುತ್ತೆ ಅವನ ಮೈ ಮೇಲೆ. ಗೊತ್ತಾಯ್ತಾ? ಅದು ನೆಗೆಟಿವ್ ಅಂದರೆ ಈ ಕಡೆ ಡೌನ್ ಇಳಿಬೇಕಾದ್ರೆ 1G ಇರೋದು -3G ಆಗಿಬಿಡುತ್ತೆ. -3G ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಅವನು ವೆಯ್ಟೇ ಇಲ್ದಂಗೆ ಕಾಣ್ತಾನೆ. ಅವಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಮೈನಸ್ ಇದ್ದಾಗ ಬ್ಲಡ್ ಸೀದಾ ತಲೆಗೊಡಿಯುತ್ತೆ. ಆಮೇಲೆ ಪ್ಲಸ್ ಇದ್ದಾಗ 3G ಮೇಲೆ 4G ಆ ಥರ ಹೋಗ್ತಿದ್ದಂಗೆ ಕಣ್ಣು ಮಂಜಾಗೋದು, ಆಮೇಲೆ ಸೆನ್ಸಸ್ಸೇ ಕಳ್ಕೊಂಡ್ಬಿಡ್ತಾರೆ. ಸೊ ಆ 9G ಟಚ್ ಮಾಡ್ತಾರಲ್ಲ, ಸೊ ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಹಂಗೆಲ್ಲ ಮೆನೋವರ್ ಮಾಡೋದು ನಾವೇನೋ ಈಸಿಯಾಗಿ ಮಾಡ್ತಾ ಇದ್ದಾರೆ ಅನ್ಕೋತಾರೆ. ಅದಕ್ಕೆ G ಸೂಟ್ ಅಂತ ಹಾಕ್ತಾರೆ. G ಸೂಟ್ ಅಂತ ಹಾಕ್ತಾರೆ. ಅದೇನಂದರೆ ಪಂಪ್ಸ್ ಇರುತ್ತೆ. ಈಗ ಪ್ಲಸ್ಸಲ್ಲಿ ಹೋದಾಗ ಬ್ಲಡ್ ಫುಲ್ ಕಾಲಿಗೆ ಬಂದ್ಬಿಡುತ್ತೆ, ತಲೆಗೆ ಹೋಗಲ್ಲ, ಅದು ರಿವರ್ಸ್ ಆಕ್ಷನ್ ಆಗುತ್ತೆ. ಅವಾಗ ಏನು ಮಾಡ್ತಾರೆ, G ಸೂಟ್ ಪಂಪ್ ಮಾಡ್ತಾ ಇರುತ್ತೆ ಆ ಬ್ಲಡ್ ವಾಪಸ್ ಹೋಗೋಕ್ಕೆ. ಪ್ಲಸ್ ಇವನು ಅಷ್ಟೇ ಅಕ್ಲಮೆಟೈಸ್ ಆಗಿರ್ಬೇಕು ಇಂಥ ಚೇಂಜಸ್ಗಳಿಗೆ. ಅದನ್ನ ಆ ಟ್ರೈನಿಂಗ್ ಹೋಗ್ತಾನೆ. ಸೆಂಟ್ರಿಫಿಕಲ್ ಫೋರ್ಸು, ಆ ಫೋರ್ಸ್, ಎಲ್ಲ ಥರ ಫೋರ್ಸಸ್ಸು ಅವ್ರಿಗೆ ಟ್ರೈನಿಂಗ್ ಆಗಿರುತ್ತೆ. ಆಮೇಲೆ ಪ್ಲೇನು ಆ Gನ ತಡೆಯೋಷ್ಟು ಶಕ್ತಿ ಡಿಸೈನ್ ಮಾಡಿರ್ತಾರೆ. ಈಗ 9 times G ಪ್ಲೇನು 9 ಟನ್ LC ಅಂದರೆ 9G ಅಂದರೆ 9 × 9 81 ಟನ್ ಥರ ಇರುತ್ತೆ ಅದಕ್ಕೆ. ಅವಾಗ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಪ್ಲೇನು. ಸೊ ಅವಾಗ ಆ G ಫ್ಯಾಕ್ಟರ್ ಎಲ್ಲ ನಾವು ಕನ್ಸಿಡರ್ ಮಾಡಬೇಕು. ಅದು ಆ ಥರ ತಗೊಂಡು ಹೋಗ್ತೀವಲ್ಲ, ಅದನ್ನೆಲ್ಲ ಮಾಡಬೇಕಾಗುತ್ತೆ. ಇದು ಇನ್ನೊಂಥರ ಚಾಲೆಂಜು. ಇದೇ ಒಂದು ಸಬ್ಜೆಕ್ಟ್ ಆಗಿ ಮಾತಾಡ್ಬೋದು. ನಾನು ನಿಮ್ಗೆ ಹೇಳ್ತಾ ಇರೋದು ಭಾಳ ಮಿನಿಮಲ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಮ್ಮ ವೀಕ್ಷಕರಿಗೂ ಒಂದು ಅರ್ಥ ಆಗಲಿ. ಸುಮ್ಮನೆ ಹೋಗಿ ಪಾಪ ಅವ್ನು ಹಿಂಗೆ ತಿರುಗಿಸೋ ಅಷ್ಟರಲ್ಲಿ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ ಅವ್ನ ಬಾಡಿ ಮೇಲೆ. ಈಗ ನೀವು ಜೈಂಟ್ ವೀಲು, ಈ ರೋಲರ್ ನಿಮ್ಗೆ ಗೊತ್ತಾಗುತ್ತಲ್ಲ ಫೀಲಿಂಗ್, ತಕ್ಷಣ ತಲೆ ಸುತ್ತ ಬರೋದು, ಇದಾಗೋದು. ಅದು ಅವಾಗ 2G ಹೋಗಿರ್ಬೋದೇನೋ. ಬಟ್ ಇಲ್ಲಿ 2G 3G ಹೋದ್ರೆ ಹೆಚ್ಚು ದೊಡ್ಡ ಜೈಂಟ್ ವೀಲ್ಸ್ ಅಲ್ಲೆಲ್ಲ. ಇನ್ನು ಏರೋಪ್ಲೇನ್ ತಿರುಗಿಸ್ಬೇಕಾದ್ರೆ 9G ಹೋಗ್ತಾರೆ. ಅದು ಫಾರ್ಮುಲಾ ಕಾರ್ಸು, ಇದೆಲ್ಲ G ತುಂಬಾನೇ ಜಾಸ್ತಿ ಹೋಗುತ್ತೆ. ಮನುಷ್ಯಂಗೆ ಏನ್ ಬೇಕಾದ್ರೂ ಆಗ್ಬೋದಾ ಇದ್ರಲ್ಲಿ. ಸೊ ಆ ಟ್ರೈನಿಂಗ್ ಇಲ್ಲದೆ ಕೂತ್ಕೊಳ್ಳೋದು. ಪೈಲಟ್ಗೆ ಏನಾದರೂ ಆಗ್ಬಿಟ್ರೆ ಏನಾಗುತ್ತೆ ಸರ್? ಕೆಲವು ಕಡೆ ದೇ ಹ್ಯಾವ್ ಸೀನ್ ದಟ್ ಒಂದು 20 seconds ಅವರು ಅನ್ಕಾನ್ಶಿಯಸ್ ಆಗಿರೋದು ಕೆಲವು ಕಡೆ ನೋಡಿದ್ದಾರೆ. ಬಟ್ ಈಗ ಅತಿ ಎಚ್ಚರಿಕೆ ತಗೊಂಡಿದ್ದಾರೆ, G ಸೂಟ್ಸ್ ಎಲ್ಲ ಮಾಡಿದ್ದಾರೆ. ಬಟ್ ಆಮೇಲೆ ಇನ್ನೊಂದು ಏನಂದ್ರೆ, ಈಗ ಫ್ಲೈ ಬೈ ವೈರ್ ಕಂಟ್ರೋಲ್ ಬೇರೆ ಮಾಡಿದ್ದಾರೆ ಎಲ್ಲ ಏರ್ಕ್ರಾಫ್ಟ್ಸಲ್ಲಿ. ಇಟ್ ಮೇಂಟೈನ್ಸ್ ದಿ ಏನಂದರೆ ಸೇಫ್ಟಿ ಲೆವೆಲ್ಸ್ ಆಫ್ ದಿ ಏರ್ಕ್ರಾಫ್ಟ್. ಫ್ಲೈ ಬೈ ವೈರ್ ಸಿಸ್ಟಮ್ ಅಂದರೆ ಅದೇ. ಈಗ ತೇಜಸ್ಗೆ ಫ್ಲೈ ಬೈ ವೈರ್ ಹಾಕಿದ್ದಾರೆ. ಸೊ ಅದು ಇಟ್ ಮೇಂಟೈನ್ಸ್ ದಿ ಸೇಫ್ಟಿ ಕಂಡೀಷನ್ಸ್ ಆಫ್ ದ ಏರ್ಕ್ರಾಫ್ಟ್. ಸಿ ಟೆಕ್ನಾಲಜಿ ಹ್ಯಾಸ್ ಟೇಕನ್ ಓವರ್ ಮೆನಿ ಥಿಂಗ್ಸ್. ಈಗ MiG-21 ಫ್ಲೈಯಿಂಗ್ ಕಾಫಿನ್ ಅಂತ ಯಾಕೆ ಆಗ್ತಿತ್ತು ಅಂದರೆ, ಇಟ್ ವಾಸ್ ಅ ಬ್ಯೂಟಿಫುಲ್ ಏರ್ಕ್ರಾಫ್ಟ್. ಬಟ್ ಅವ್ನು ಡ್ರೈವರ್ ಮೇಲೆ ಅವ್ನು ಎಷ್ಟು ಸ್ಪೀಡ್ಗೆ ಹೋಗ್ತಾನೋ, ಎಷ್ಟು ನಿಲ್ಲಿಸ್ತಾನೋ, ಅದರಲ್ಲಿ ಏನು ಸೇಫ್ಟಿ ಕಂಟ್ರೋಲ್ ಅಂತ ಇರಲಿಲ್ಲ. ಡ್ರೈವರ್ ಸ್ಕಿಲ್ನೆಸ್ ಚೆನ್ನಾಗಿದ್ದಷ್ಟು ಚೆನ್ನಾಗಿ ಓಡಿಸ್ಬೋದಾಯ್ತು MiG. ಬಟ್ ಈಗ ಬರ್ತಾ ಇರೋ ಏರ್ಕ್ರಾಫ್ಟ್ಸ್ ಎಲ್ಲ ಫ್ಲೈ ಬೈ ವೈರ್ ಸಿಸ್ಟಮು, ಆಟೋಮೆಟಿಕ್ ಕಂಟ್ರೋಲ್ಸು. ಸೊ ಈಸ್ ಆಲ್ವೇಸ್ ಇನ್ ಎ ಸೇಫ್ ಮೋಡ್. ಬಟ್ ಅಂದ್ರೂ ಈ ಟರ್ನಿಂಗು ಮೆನೋವರಿಂಗ್, ಇದು ಟರ್ನಿಂಗ್ ಎಲ್ಲ ಯಾಕೆ ಮಾಡ್ತಾರೆ ಅಂದರೆ ಡಾಗ್ ಫೈಟ್ ಅಂತ
ಮಾಡ್ತಾರೆ ಇನ್ನೊಂದು ಏರ್ಕ್ರಾಫ್ಟ್ ಅಟ್ಯಾಕ್ ಮಾಡೋಕ್ಕೆ. ಈ ತೇಜಸ್ ಏನಪ್ಪ ಅಂದರೆ 46 ಕಿಲೋಮೀಟ್ರಲ್ಲಿ ಡಾಗ್ ಫೈಟ್ ಮಾಡ್ಬೋದು. ಅಂದರೆ 46 ಕಿಲೋಮೀಟ್ರ್ ಹೈಟ್ ಅಂದರೆ ಅಷ್ಟು ಇಲ್ಲ 50,000 ಅಡಿ 50,000 ಫೀಟ್ ಅಂತಲೇ ಇಟ್ಕೊಳ್ಳಿ. ಇಲ್ದಿದ್ರೆ 50,000 ಫೀಟಲ್ಲಿ ಡಾಗ್ ಫೈಟ್ ಮಾಡೋ ಅಂಥ ಶಕ್ತಿ ತೇಜಸ್ಗಿದೆ. ಸೊ ಅವಾಗ ಜಿಗಳು ಚೇಂಜ್ ಆಗ್ತಾನೆ ಇರುತ್ತೆ. ಡಾಗ್ ಫೈಟಲ್ಲಿ ಅವ್ನು ಮಿಸೈಲ್ ಹೊಡಿತಾನೆ, ಈ ಕಡೆ ಎಸ್ಕೇಪ್ ಆಗಬೇಕಾಗತ್ತೆ, ಇವನು ಮಿಸೈಲ್ ಹೊಡಿತಾನೆ. ಸೊ ಈ ಡಾಗ್ ಫೈಟ್ಸ್ಗೆಲ್ಲ ಇಟ್ ಈಸ್ ಎ ಕೇಪಬಲ್ ಏರ್ಕ್ರಾಫ್ಟ್ಸ್. ಸೊ ಇದು 50,000 ಅಡಿ ಈಸಿಯಾಗಿ ಡಾಗ್ ಫೈಟ್ ಮಾಡುತ್ತೆ LCA ತೇಜಸ್. ದೇ ಹ್ಯಾವ್ ಪ್ರೂವ್ಡ್ ಇಟ್ ಇನ್ ಮಲೇಷ್ಯಾ, ಈ ಸಿಂಗಾಪುರ್, ಅಲ್ಲೆಲ್ಲ ದುಬೈ ಏರ್ ಶೋ ಅಲ್ಲೆಲ್ಲ ತೋರಿಸಿದ್ದಾರೆ ಡಾಗ್ ಫೈಟ್ ಹೇಗೆ ಮಾಡ್ಬೋದು ನಮ್ಮ ತೇಜಸ್ ಅಂತ. ಸೊ ದಟ್ ಈಸ್ ಆಲ್ಸೋ ಒನ್. ಎಸ್, ಇನ್ನೊಂದು ಕಡೆ ಸರ್, ಈಗ ಪೈಲಟ್ಗೆ ಮೇಲ್ಕ್ ಹೋಗ್ತಾ ಹೋಗ್ತಾ ತುಂಬಾ ರಿಸ್ಕ್ ಆಗುತ್ತಾ ಅಥವಾ ಕೆಳಗಡೆ ಬರೋ ಸಂದರ್ಭದಲ್ಲಿ ಏನಾದರೂ ರಿಸ್ಕ್? ಎರಡೂ ರಿಸ್ಕ್ ಅಮ್ಮ. ಯಾಕಂದ್ರೆ ಕ್ಯಾಬಿನ್ ವಿಲ್ ಬಿ ಪ್ರೆಷರೈಸ್ಡ್. ಎರಡು ಈಕ್ವಲ್. ಈಗ ನೀವು ಏರ್ಕ್ರಾಫ್ಟ್ ಅಲ್ಲಿ ಹೋಗ್ಬೇಕಾದ್ರೆ ನೀವು ಮೇಲ್ಗಡೆ, ನಾನು ಸಿವಿಲ್ ಏರ್ಕ್ರಾಫ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ, ನೀವು ಯಾವಾಗ ಟೇಕ್ ಆಫ್ ಆಗುತ್ತೋ ಈ ಕ್ಯಾಬಿನ್ನು, ನಾವು ಸಾಮಾನ್ಯ ಜನ ಕೂತ್ಕೊಂಡಿರೋ ಕ್ಯಾಬಿನ್ನು 8,000 ಅಡಿಯಲ್ಲಿ ಎಷ್ಟು ಪ್ರೆಷರ್ ಇರುತ್ತೋ ಅಷ್ಟು ಪ್ರೆಷರ್ ಮೇಂಟೈನ್ ಮಾಡೇ ಮಾಡ್ತಾರೆ ಕ್ಯಾಬಿನ್ ಒಳಗೆ. 8,000 ಅಡಿ ಅಂದರೆ ಏನಂದರೆ, ಈಗ ಊಟಿಲಿ ದೊಡ್ಡ ಬೆಟ್ಟ ಅಂತಿದೆಯಲ್ಲ ಅದ್ರ ಮೇಲೆ ನಿಂತ್ಕೊಂಡ್ರೆ ಅದು 8,000 ಅಡಿ. ಅಲ್ಲಿ ಹೆಂಗೆ ನಿಮಗೆ ಪ್ರೆಷರು ಮತ್ತು ಇದಿರುತ್ತೋ ಅದೇ ಥರ ನಮ್ಮ ಕ್ಯಾಬಿನಲ್ಲಿ ಅಷ್ಟೇ ಪ್ರೆಷರ್ ಮೇಂಟೈನ್ ಮಾಡಿರ್ತಾರೆ. ಅರ್ಥ ಆಯ್ತಾ? ಸೊ ಆ ಥರ ಕಾಕ್ಪಿಟ್ಟಲ್ಲೂ ಸರ್ಟನ್ ಪ್ರೆಷರ್ಸ್ ಮೇಂಟೈನ್ ಮಾಡೇ ಮಾಡಿರ್ತಾರೆ. ಆ 8,000 ಫೀಟ್ ಆ ಪ್ರೆಷರಲ್ಲಿ ಏರ್ಕ್ರಾಫ್ಟ್ ಎಷ್ಟೇ ಹೈಟ್ಗೆ ಹೋದ್ರೂ ಆ ಕಾನ್ಸ್ಟೆಂಟ್ ಪ್ರೆಷರ್ ಮೇಂಟೈನ್ ಆಗ್ತಾನೆ ಇರುತ್ತೆ. ಸೊ ಇಳಿಬೇಕಾದ್ರೂ ನಿಮಗೆ ಸಿವಿಲ್ ಏರ್ಕ್ರಾಫ್ಟಲ್ಲಿ ಇಳಿದ ತಕ್ಷಣ 8,000 ಅಡಿ ಇದು ಇದ್ದಿದ್ದ ಪ್ರೆಷರು ಮತ್ತು ಕೆಳಗಡೆ ಬಂದಿರೋ ಪ್ರೆಷರ್ಗೆ ಸ್ವಲ್ಪ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಸೊ ಅವಾಗ ಕಿವಿ ಗುಯಿ ಅನ್ನೋದು ಎಲ್ಲ ಇರುತ್ತೆ. ಬಟ್ ಅವನಿಗೆ ಆ ಸ್ಪೀಡು ಮತ್ತು ಆ ಇದರಲ್ಲಿ ತಿರ್ಗಾ ತಕ್ಷಣ ಇಳಿಬೇಕಾದ್ರೆ ಅಫ್ಕೋರ್ಸ್ ದೇ ವಿಲ್ ಬಿ ಟ್ರೈನ್ಡ್, ಆ ಬಾಡಿ ವಿಲ್ ಬಿ ಟ್ರೈನ್ಡ್ ಫಾರ್ ಡೂಯಿಂಗ್ ಸಚ್ ಥಿಂಗ್ಸ್. ಅದನ್ನೇ ಪೈಲಟ್ ಟ್ರೈನಿಂಗ್ ಅಂತ ನಾನು ಹೇಳೋದು. ಇಟ್ಸ್ ಎ ಟೂ ಲಾಂಗ್ ಎ ಟ್ರೈನಿಂಗ್. ಅದಾಗಲಿ ಅಸ್ಟ್ರಾನಾಟ್ಸ್ಗಾಗಲಿ, ಅವರು ಮೇಲ್ಗಡೆ ಹೋಗ್ತಾರಲ್ಲ ಅಸ್ಟ್ರಾನಾಟ್ಸ್, ಅವ್ರಿಗೆ ವೆಯ್ಟೇ ಇರಲ್ಲ ಅಲ್ಲಿ, ನೋ ವೆಯ್ಟ್, ನೋ ಗ್ರಾವಿಟಿ ಅಟ್ ಆಲ್. ಅವಾಗ ಏನಾಗುತ್ತೆ, ಫಿಸಿಯಾಲಜಿಕಲ್ ಕಂಡೀಷನ್ಸ್ ಆಫ್ ದ ಬಾಡಿ ಎಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಬ್ಲಡ್ ಫ್ಲೋ ಆಗಲಿ ಇದಾಗಲಿ ಎಲ್ಲ ಚೇಂಜ್ ಆಗಿರುತ್ತೆ. ಆಮೇಲೆ ಅವರು ಕೆಳಗಡೆ ಇಳಿದ ಮೇಲೂ ಅಸ್ಟ್ರೋನಾಟ್ಸ್ ಹೇಳ್ತಾರೆ, ಪೈಲಟ್ಸ್ ಎಲ್ಲ, ನಡೆಯೋಕ್ಕೆ ಒಂದು 2-3 ದಿವಸ ಬೇಕಾಗುತ್ತೆ ಈ ಗ್ರಾವಿಟೇಷನ್ಗೆ ಅವ್ರಿಗೆ ಅಡ್ಜಸ್ಟ್ ಆಗೋಕ್ಕೆ. ಸೊ ಇದೆಲ್ಲ ತುಂಬಾ ರಿಸ್ಕಿನೂ ಇದೆ ಈ ಥರ ಏರ್ಫೇರ್. ಎಸ್ ಸರ್, ನಿಜಕ್ಕೂ ಕೂಡ ಇಂತಹ ವಿಚಾರಗಳೆಲ್ಲ ನಮಗೆ ತಿಳಿದೇ ಇಲ್ಲ, ನಮ್ಮ ವೀಕ್ಷಕರಿಗೂ ಅಷ್ಟೇ. ನಿಮ್ಮ ಮೂಲಕ ಈ ವಿಚಾರಗಳೆಲ್ಲ ತಿಳ್ಕೊಳ್ಳುವಂತಹ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಏರ್ ಶೋ ಬಗ್ಗೆ? ಏರ್ ಶೋನ ದಯವಿಟ್ಟು ಎಲ್ಲರೂ ಒಂದ್ಸಲಿ ಹೋಗಿ ನೋಡಿ, ಅದರಲ್ಲಿ ನಮ್ಮ ಶಕ್ತಿ ಪ್ರದರ್ಶನನ ತಿಳ್ಕೊಳ್ಳಿ. ಆದಷ್ಟು ಮಕ್ಕಳು, ಸ್ಟೂಡೆಂಟ್ಸು, ಪರ್ಟಿಕ್ಯುಲರ್ಲಿ ಇಂಜಿನಿಯರಿಂಗ್ ಫೀಲ್ಡಲ್ಲಿರೋರು ದಯವಿಟ್ಟು ಹೋಗ್ಬಿಟ್ಟು ದಯವಿಟ್ಟು ಆ ಬಿಸ್ನೆಸ್ ಎಕ್ಸಿಬಿಷನ್ ಏರಿಯಾಸ್ ಅಟೆಂಡ್ ಮಾಡಿ ನಾಲೆಜ್ ಬೆಳೆಸ್ಕೊಳ್ಳಿ. ಮಾಧ್ಯಮದವರೆಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಾವು ಡೈಲಿ ಏನೇನು ಪ್ರದರ್ಶನ ಮಾಡ್ತಾ ಇದ್ದೀವೋ, ಡೈಲಿ ಏನೇನು ಸ್ಟ್ರೆಂತ್ ಇದೆಯೋ ದಯವಿಟ್ಟು ಶೋಕೇಸ್ ಮಾಡಿ ನಿಮ್ಮ ಮಾಧ್ಯಮಗಳಲ್ಲಿ. ಯಾಕಂದರೆ ಇವತ್ತಿನ ಮಾಧ್ಯಮ ಬರೀ ಪೊಲಿಟಿಕ್ಸು, CD ಅದು ಇದು ನೋಡಿ ಒಂಥರ ಇದಾಗ್ಬಿಟ್ಟಿದ್ದಾರೆ ಜನ. ಸಮ್ ನಾಲೆಜ್ ಬೇಸ್ಡು ದೇಶಾಭಿಮಾನ ಅಂತ ಬೆಳಿಬೇಕಾದ್ರೆ ಈ ಒಂಥರ ಪ್ರೋಗ್ರಾಮ್ ಮಾಡಿದ್ರೇನೆ ನಾವು ಮುಂದುವರಿಯೋಕ್ಕಾಗುತ್ತೆ. ಖಂಡಿತ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ನಿಮ್ಮಿಂದ ಮುಂದಿನ ಎಪಿಸೋಡ್ಗಳಲ್ಲಿ ಸಾಕಷ್ಟು ಮಾಹಿತಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳೋದಿದೆ. ಸೊ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಏರ್ ಶೋ ಏನಿದು, ಏರ್ ಶೋ ಏನಿದು, ಏರ್ ಶೋ ಅನ್ನೋ ನಿಮ್ಮ ಪ್ರಶ್ನೆಗೆ ನನ್ನ ಪ್ರಕಾರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಹಾಗೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ನಿಮ್ಮ ಜಿ ಕನ್ನಡ ನ್ಯೂಸ್ ಮಾಡುತ್ತೆ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.